ನಿಂದ ಮೋಸ ಹೋಗ್ಲಾರ್ದಂತ ನೋಡ್ಕೋಬೇಕು ನೀವು. ಅವನು ಮೋಸ ಮಾಡಿದ್ರೆ ಅಧೋಗತಿಗೆ ತಳ್ತಾನ ಅವನು. ಹಲ್ಲೆಲೂಯಾ. ಅದಕ್ಕೆ 3 ದಿನಗಳ ಕಾಲ ನಿಮ್ಮನ್ನು ಮೋಸ ಮಾಡ್ತಾನೆ ಅವನು. ಏನಂತ ಗೊತ್ತಾ? ವಾಕ್ಯನ ತಲೆ ಕೆಡಿಸ್ಕೋಬೇಡ ನೀನು ಅಂತೇಳಿ. ನಮ್ಮ ಕಡೆ ಎಲ್ಲ ಚೇರ್ ಈ ಥರ ಎಲ್ಲ ಗ್ರೌಂಡ್ ಮೀಟಿಂಗ್ ಅಂದರೆ ಕೆಳಗಿರುತ್ತೆ. ಎದ್ದೇಳುವಾಗ ಎಲ್ಲರೂ ಹಿಂಗೆ ಜಾಡ್ಸ್ಕೊಂಡು ಎದ್ದೇಳ್ತಾರೆ ಧೂಳು. ನೀವು ಕೂಡ ಹಿಂಗೆ ಎದ್ದೇಳುವಾಗ ಹಿಂಗೆ ಜಾಡ್ಸ್ಕೊಂಡು ಎದ್ದೇಳ್ತಾರೆ ಚೇರ್ಗೆ ಏನು ಹತ್ತಿದೆ ಅಂತೇಳಿ. ಹಂಗೆ ಹಿಂಗೆ ಅದೇನಂತಾರೆ, ಆ ಗೇಟ್ ದಾಟ್ ಹೋಗೋವಾಗ ಪಾಸ್ಟರ್ ಸತೀಶ್ ಗಾಸ್ಪಲ್ ನಿನ್ನ ವಾಕ್ಯ ನೀನು ಇಟ್ಕೊ ಬಳ್ಳಾರಿಗೆ ತಗೊಂಡೋಗು. ನೋ, ಮೋಸ ಹೋಗ್ತದೆ, ಹುಷಾರ್. ದೇವರು ಒಂದು ವೇಳೆ ಖಡಕ್ಕಾಗಿ ನಿನ್ನ ಜೊತೆ ಮಾತಾಡ್ತಾನೆ, ಒಪ್ಪಿಸಿಕೊಡು. 3 ದಿನಗಳ ಸಮೃದ್ಧಿಯಾದ ವಾಕ್ಯದ ಊಟ ಇರ್ತದೆ ಇಲ್ಲಿ. ನಿಮ್ಮ ಬೀದರ್ವ್ರ ಬಿರಿಯಾನಿ ಫೇಮಸ್ ಅಲ್ಲ, ಬಟ್ ಇಲ್ಲಿ ವಾಕ್ಯದ ಬಿರಿಯಾನಿ ಸೂಪರ್ ಆಗಿರುತ್ತೆ. ಬಟ್ ಯು ಶುಡ್ ಅಕ್ಸೆಪ್ಟ್ ಇಟ್. ಇದನ್ನ ನೀನು ಎಲ್ಲಿ ದೇವ್ರು ನಿನಗೆ ಹೊಡಿತಾನೋ ಅಲ್ಲಿ ಒಪ್ಕೊಳ್ಳೋಕ್ಕೆ ಸ್ವಭಾವ ಇರಬೇಕು ಇವಾಗ ನಿನಗೆ. ಇಲ್ಲದೆ ಹೋದರೆ ಸೈತಾನು ಮೋಸ ಮಾಡ್ತಾನೆ ನಾನು. ಹಲ್ಲೆಲೂಯಾ. ಸೊ ಈಗ ತಾನೇ ನಾವು ಅರಣ್ಯ ಕಾಂಡದಲ್ಲಿ ಒಂದು ವಾಕ್ಯವನ್ನು ಓದಿದವು, 20ನೇ ಅಧ್ಯಾಯ. ಮತ್ತೊಂದು ಸಾರಿ ಓದೋಣ ಮಾತನ್ನ. 19ನೇ ಮತ್ತು 20ನೇ ವಚನ. ದೇವರು ಮನುಷ್ಯನಂತೆ 2 ಮಾತಿನವನಲ್ಲ, ಮಾನವನಂತೆ ಮನಸ್ಸನ್ನು ಬೇರೆ ಮಾಡಿಕೊಳ್ಳುವವನಲ್ಲ. ತಾನು ಹೇಳಿದ ಮೇರೆಗೆ ನಡೆಯುವುದಲ್ಲವೋ, ಮಾತು ಕೊಟ್ಟ ನಂತರ ನೆರವೇರಿಸುವುದಿಲ್ಲವೋ. ಹಲ್ಲೆಲೂಯಾ. ಇವತ್ತು ನಾವೇನೇನು ಇಲ್ಲಿಗೆ ಬಂದು ಕೂತಿದ್ದೇವೆ ತಾನೇ ದೇವರ ಕೃಪೆಯಿಂದಲೇ ಕೂತಿದ್ದೇವೆ. ನಿಮ್ಗೆ ಇವಾಗ ಏನಾದರೂ ಒಂದು ವೇಳೆ ಮೈಕ್ ಕೊಟ್ಟು ಸಾಕ್ಷಿ ಹೇಳ್ರಿ ಅಂತ ಹೇಳಿದ್ರೆ ನೀವೆಲ್ಲರೂ ಗಂಟೆ ಹೇಳ್ತೀರಾ, ಖಂಡಿತ ಹೇಳ್ತೀರಾ. ನನಗಿಂತಲೂ ಸೂಪರ್ ಆಗಿ ಹೇಳ್ತೀರಾ. ಖಂಡಿತವಾಗಿ ನಿಮ್ಮಲ್ಲಿ ಒಬ್ಬೊಬ್ಬರಲ್ಲಿ ಕೂಡ ಒಂದೊಂದು ಸಾಕ್ಷಿ ಇದೆ. ಹಂಗೆ ಹೃದಯ ಒಡೆದೋಗೋ ಸಾಕ್ಷಿಗಳಿದ್ದಾವೆ. ಕೆಲವರು ಪಾಸ್ಟರ್ಸ್ ಇರ್ಬೋದು, ಯಾವ ಬ್ಯಾಕ್ಗ್ರೌಂಡಿಂದ ಬಂದರೋ ಗೊತ್ತಿಲ್ಲ, ಯಾವ್ಯಾವಷ್ಟು ಶ್ರಮೆಗಳು ಎದುರಿಸಿದ್ರೋ ಗೊತ್ತಿಲ್ಲ. ನನಗಿಂತಲೂ ದೊಡ್ಡದಾಗೆ ಸಾಕ್ಷಿಗಳಿರ್ತವೆ. ಸೊ ದೇವರ ನಂಬಿರುವಂಥ ನಿಮ್ಮೆಲ್ಲರಿಗೂ ಕೂಡ ಒಂದು ಸಾಕ್ಷಿ ಇರ್ತವೆ. ಯಾಕೆ ಗೊತ್ತಾ? ದೇವರು ನಿನ್ನ ವಿಷಯದಲ್ಲಿ ಮಾತು ತಪ್ಪಲಿಲ್ಲ. ನಿಮ್ಮ ತಂದೆ ತಾಯಿಗಳಿಗೆ ಕೊಟ್ಟಂತ ವಾಗ್ದಾನಗಳನ್ನ, ಆತನಲ್ಲಿ ಭಯಭಕ್ತಿ ಉಳ್ಳವರಿಗೆ ಸಂತಾನಗಳನ್ನು ಕೂಡ ನಾನು ಆಶೀರ್ವದಿಸ್ತೇನೆ ಅಂತ ಹೇಳುವ ಹಾಗೆ ನಿನ್ನ ವಿಷಯದಲ್ಲಿ ಆತ ನಂಬಿಗಸ್ತನಾಗಿದೆ. ಎಷ್ಟು ಜನಕ್ಕೆ ನನ್ನ ವಿಷಯದಲ್ಲಿ ದೇವರು ಮಾತು ಕೊಟ್ಟು ತಪ್ಪಿಲ್ಲ ಅನ್ನೋರು ಕೈ ಎತ್ತಿರಿ ನೋಡೋಣ. ಆತ ನೆರವೇರಿಸಿದಾನೆ ಅಂತೇಳಿ. ನೋಡಿ, ಇಷ್ಟು ಜನ ಇದ್ದಾರೆ. ಸೂಪರ್. ನನ್ನ ದೇವರು ಮಾತು ಕೊಟ್ಟು ತಪ್ಪೋದಿಲ್ಲ. ಅದಕ್ಕೆ ಈ ವರ್ಷದಲ್ಲಿ ಒಂದು ಹಾಡು ಬರೆದಾಗೆ ಆ ಹಾಡಲ್ಲಿ ಒಂದು ಲೈನ್ ಹಾಕಿದ್ದಾವೆ. ಹೀಗೆ ರೀಸೆಂಟಾಗಿ ರೆಕಾರ್ಡ್ ಮಾಡಿದ್ದಾವೆ. ಯಾರಿಗೂ ಕಾಣದೆ ಕಣ್ಣೀರಿಡಲು ಸಂತೈಸಿದ ಕರುಣಾಮಯನೇ, ಮುಪ್ಪಿನವರೆಗೂ ಹೋರುವೆನೆಂದು ಮಾತು ಕೊಟ್ಟು ತಪ್ಪಾದವನೇ. ಯಾರಿಗೂ ಕಾಣದೆ ಕಣ್ಣೀರಿಡಲು ಸಂತೈಸಿದ ಕರುಣಾಮಯನೇ, ಮುಪ್ಪಿನವರೆಗೂ ಹೋರುವೆನೆಂದು ಮಾತು ಕೊಟ್ಟು ತಪ್ಪಾದವನೇ. ಯೋಗ್ಯತೆ ಇಲ್ಲದ ನಾನು ನಿಂತಿರುವುದು, ಜೀವದ ರೊಟ್ಟಿ ನಿನ್ನ ಹಂಚಿರುವುದು ನಿನ್ನಿಂದಲೇ ತಾನೇ, ನಿನ್ನಿಂದಲೇ. ಎಲ್ಲರ ಜೀವನದಲ್ಲಿ ಆತನು ಮಾತು ಕೊಟ್ಟು ಒಂದು ದಿನನೂ ತಪ್ಪಿಲ್ಲ. ನನಗೆ ಯಾಕೆ ಆ ಹಾಡು ಏನನ್ನು ಕಂಡು ನನ್ನಲ್ಲಿ ಇಷ್ಟೊಂದು ಪ್ರೀತಿ ಆ ಹಾಡು ಬರೆಯೋದಕ್ಕೆ ಕಾರಣ ಏನಂದ್ರೆ, ನಾವು ಯಾವುದೇ ರಿಚ್ ಫ್ಯಾಮಿಲಿಯಿಂದ ಬಂದಿಲ್ಲ. ನಾನು ಮಧ್ಯಮ ವರ್ಗದ ಫ್ಯಾಮಿಲಿ. ಈಗಲೂ ನನಗೆ ನೆನಪಿದೆ, ನಾವು ಗೌರ್ಮೆಂಟ್ ಸ್ಕೂಲ್ ಓದೋ ಸಮಯದಲ್ಲಿ ನಮಗೆ ಸರಿಯಾದ ಬ್ಯಾಗ್ ಇಲ್ಲ. ಸಿಮೆಂಟ್ ಚೀಲಗಳನ್ನ ಹೊಲ್ಕೊಂಡು ಬ್ಯಾಗ್ನಲ್ಲಿ ಬುಕ್ಸ್ ಇಟ್ಕೊಂಡು ಹೋಗಿರೋ ದಿನಗಳಿದ್ದಾವೆ. ಮಳೆ ಬಂದರೆ ನಮ್ಮನೆ ಸೋರಿರೋ ಸ್ಥಿತಿ ಇದೆ. ಬಟ್ ಯಾವಾಗ ದೇವರನ್ನು ನಂಬಿದೆವೋ, ನಮ್ಮ ಡ್ಯಾಡಿ ಹೇಳ್ತಾ ಇದ್ರು, ನನ್ನನ್ನು ಅಬ್ರಹಾಮನ ಕರೆದಂಗೆ ಕರೆದಿದ್ದೇನೆ, ನಾನು ಎಲ್ಲವನ್ನ ಬಿಟ್ಟು ಬಳ್ಳಾರಿಗೆ ಬಂದಿದ್ದೇನೆ, ನಮ್ಮ ಸಂತಾನವನ್ನು ಆಶೀರ್ವದಿಸ್ತಾನಂದ್ರೆ ನಿಜವಾಗ್ಲೂ ಆತನ ಮಾತು ಕೊಟ್ಟಂಗೆ ನಮ್ಮ ಮನೇಲಿ ಎಲ್ಲರೂ ಆಶೀರ್ವಾದ ಹೊಂದೋ ಥರ ದೇವ್ರ ಕೃಪೆ ಕೊಟ್ಟಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ಆತನು ಮಾತು ಕೊಟ್ಟು ಎಷ್ಟು ತಪ್ಪಿ ಹೋಗೋದಿಲ್ಲ ಅನ್ನೋದಕ್ಕೆ ಒಂದೆರಡು ಎಕ್ಸಾಂಪಲ್ ಬೈಬಲಲ್ಲಿ ತೋರಿಸಿ ನಂತರ ಏನು ನಿಮ್ಮ ಜೊತೆ ಮಾತಾಡ್ಬೇಕಂತಿದ್ದಾನೋ ಅದನ್ನು ಮಾತಾಡ್ತಾನೆ. ಓದೋಣ. ಮಾರ್ಕನ ಸುವಾರ್ತೆ 5ನೇ ಅಧ್ಯಾಯದಲ್ಲಿ ದೇವರು ನಮ್ಮ ಜೀವನದಲ್ಲಿ ಒಂದು ವೇಳೆ ಮಾತು ಕೊಟ್ಟರೆ ಯಾವ ರೀತಿ ತಪ್ಪು ಹೋಗೋದಿಲ್ಲ ಆತನು. ಮಾರ್ಕನ ಸುವಾರ್ತೆ 5ನೇ ಅಧ್ಯಾಯ 1ನೇ ವಚನ. ಸ್ವಲ್ಪ ಯಾರಾದರೂ ಓದಿ ಮೈಕಲ್ಲಿ.
ಆಮೇಲೆ ಅವರು ಆ, ಸಮುದ್ರದ ಆಚೆ ದಡಕ್ಕೆ ಗೆರೆಸೇನರ ಸೀಮೆಗೆ ಮುಟ್ಟಿದರು. ಆತನು ದೋಣಿಯಿಂದ ಇಳಿದು ಬಂದ ಕೂಡಲೇ ದೆವ್ವ ಹಿಡಿದವನೊಬ್ಬನು ಸಮಾಧಿಯ ಗವಿಗಳೊಳಗಿಂದ ಆತನೆದುರಿಗೆ ಬಂದನು. ಓದಿಮ್ಮ. ಅವನಿಗೆ ಸಮಾಧಿಯ ಗವಿಗಳೇ ವಾಸಸ್ಥಳವಾಗಿದ್ದವು. ಹಲ್ಲೆಲೂಯಾ. ಜೋರಾಗಿ ಏನು ಮಾತಾ ಬರ್ತಾ ಇಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ವಾಕ್ಯದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ. ಒಂದು 2 ಇನ್ಸಿಡೆಂಟ್ಗಳನ್ನ ಹೇಳಿ ನಾನು ಮತ್ತೆ ನೇರವಾಗಿ ನಿಮಗೆ ದೇವರು ನಮ್ಮ ಜೊತೆ ಏನು ಮಾತಾಡ್ಬೇಕಂತಿದ್ದನ್ನು ತಿಳಿಸ್ಕೊಡ್ತಾನೆ. ಚೆನ್ನಾಗಿ ಕೇಳಿಸ್ಕೊಳ್ಳಿ. ಸಮಯ ಸ್ವಲ್ಪ ಇರೋದಕ್ಕಾಗಿ ಲೆಟ್ ಮಿ ಸ್ಪೀಕ್ ಲಿಟ್ಲ್ ಫಾಸ್ಟ್. ಸ್ವಲ್ಪ ಜೋರಾಗಿ ಮಾತಾಡ್ತಾನೆ, ನಿಮ್ಮ ಕಿವಿಗಳಲ್ಲಿ ಈ ಕಡೆ ಇರಲಿ. ಯೇಸು ಕ್ರಿಸ್ತನು ಗೆರೆಸೇನರ ಸೀಮೆ ಅನ್ನುವಂಥ ಆ ಊರನ್ನು ದಾಟಿ ಆ ಊರಿಗೆ ಬಂದಾಗ, ಸಮುದ್ರವನ್ನು ದಾಟಿ ಆ ಊರಿಗೆ ಬಂದಾಗ ಏನು ನಡೀತಾ ಇದೆ ಅಂದರೆ, ಗವಿಯೊಳಗೊಬ್ಬ ವ್ಯಕ್ತಿ ಇದ್ದಾನಲ್ಲ, ಎಲ್ಲರಿಗೂ ಗೊತ್ತಿರುವಂಥ ಮಾತು, ಚೆನ್ನಾಗಿ ಕೇಳಿಸ್ಕೊಳ್ಳಿ. ಗವಿಯೊಳಗೊಬ್ಬ ವ್ಯಕ್ತಿ ಇದ್ದಾನೆ. ಆ ವ್ಯಕ್ತಿ ಸಾಮಾನ್ಯವಾಗಿಲ್ಲ ಹೆಂಗಿದ್ದಾನೆ ಅಂತಂದರೆ, ಅವನು ದೆವ್ವ ಹಿಡಿದವನಾಗಿದ್ದಾನೆ. ಅವನಿಗೆ ಮೈಗಳಿಗೆಲ್ಲ ಸರಪಣಿಗಳನ್ನು ಕಟ್ಟಿದ್ದಾರೆ. ಯಾಕೆ ಸರಪಣಿಗಳು ಕಟ್ಟಿದ್ದಾರೆ ಅಂತಂದರೆ, ಅವನಷ್ಟು ಅವನೇ ಗಾಯ ಮಾಡ್ಕೋತಿದ್ದಾನೆ. ಕಲ್ಲುಗಳಿಂದ ಅವನ ಶರೀರವನ್ನು ಕಡ್ಕೋತಿದ್ದಾನೆ. ನಂತರ ಮನೆಯವ್ರಿಗೆ ಎಷ್ಟು ಟಾರ್ಚರಿಂಗ್ ಕೊಡ್ತಾ ಇದ್ದಾನೋ ಗೊತ್ತಿಲ್ಲ. ಮನೆಯವರೆಲ್ಲರೂ ಏನು ಮಾಡಿದೆ ಅಂದರೆ, ಇವ್ನು ಹೆಂಗನ ಸತ್ತ ಹಾಳಾಗಿ ಹೋಗ್ಲಿ ಅಂತೇಳಿ ಕರ್ಕೊಂಬಂದು ಗವಿನಾಗ ಬಿಟ್ಟು ಹೋಗಿದ್ರು. ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಆ ಗವಿಗಳೇ ಅವನಿಗೆ ವಾಸಸ್ಥಾನವಾಗಿದ್ದವು. ಆಮ್ ಐ ರೈಟ್? ಎಷ್ಟು ಜನಕ್ಕೆ ಗೊತ್ತಿದ್ದು? ಹೇಳ್ರಿ, ಭಾಳ ವರ್ಷದಿಂದ ಕ್ರಿಶ್ಚಿಯನ್ಸ್ ನೀವೆಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ವಾಕ್ಯ ಎಷ್ಟು ಜನಕ್ಕೆ ಗೊತ್ತು? ಕೈ ಎತ್ತಿರಿ ಅಂದೆ ನಾನು. ಓಕೆ, ಫೈನ್. ಸೊ ಅವನ ಪರಿಸ್ಥಿತಿ ಹೇಗಿದೆ ಅಂದರೆ, ಅವನ ಮೈಗಳಿಗೆ ಚೈನ್ಗಳು ಕಟ್ಟಿದ್ರೆ ಕಿತ್ತೆ ಹಾಕ್ತಾ ಇದ್ದಾನೆ. ಒಂದು, ಊಟ ಏನು ತಿಂತೋದನೋ ಗೊತ್ತಿಲ್ಲ ಅವನಿಗೆ. 2ನೇ ಪರಿಸ್ಥಿತಿ. ನಂತರ ಗವಿಯಲ್ಲಿ ಇರ್ತಾನೆ. ನೋ ಕರೆಂಟ್, ನೋ ಫ್ಯಾನ್, ನೋ AC, ನೋ ಬಾತ್ರೂಮ್, ನಥಿಂಗ್. ವರ್ಸ್ಟ್ ಕಂಡೀಷನ್. ಆ ವಾಕ್ಯ ಸುಮ್ಮನೆ ಹಿಂಗೆ ಓದ್ಕೊಂಡು ಹೋಗಿದ್ದು. ಬಟ್ ಅದೊಂದ್ಸಲ ಆ ಸೀನ್ ನೆನ್ಪು ಮಾಡ್ಕೊಂಡ್ರೆ, ಅವನ ಮೇಲೆ ಮೈ ಮೇಲೆ ಬಟ್ಟೆಗಳಿದಾವೋ ಇಲ್ಲೋ, ಆ ದೇಹನ ಹಿಂಗೆ ಚುಚ್ಕೊಂಡು ಗಾಯ ಮಾಡ್ಕೋತಿದ್ನು. ರಕ್ತ ಒಂದು ಕಡೆ, ಕೂದಲು ಕಟ್ಟಿಂಗ್ ಇಲ್ಲ, ಏನಿಲ್ಲ, ಸ್ನಾನ ಇಲ್ಲ, ಊಟ ಇಲ್ಲ, ಏನಿಲ್ಲ. ಒಂಥರ ಭಯಂಕರವಾದಂಥ ಪರಿಸ್ಥಿತಿ ಒಂದು. ಅವನ್ನ ಯಾಕೆ ತಗೊಂಬಂದು ಗವಿನಾಗ ಹಾಕಿದ್ರೆ ಗೊತ್ತಾ? ಇವನಿಗೆ ಜನಗಳಿಗೆ ಯಾರಿಗೂ ಬೇಡ ಆಗಿದ್ದಾನ ಅವನು. ಅದಕ್ಕಾಗಿ ಇಲ್ಲಿ ವಾಕ್ಯ ಕೇಳೋ, ನಿನಗೊಂದು ಸತ್ಯ ಹೇಳ್ತಾನೆ, ಬರ್ದಿಟ್ಕೋ ಇದು. ನಿನ್ನ ಕಡೆ ದುಡ್ಡಿದ್ದಾಗ, ಅಂದ ಚಂದ ಇದ್ದಾಗ ಮಾತ್ರ ಜನ ಇರ್ತಾರೆ. ನಿನ್ನ ಕಡೆ ಏನಿಲ್ದಾಗ ಯಾರು ಇರಲ್ಲ. ನಿನಗೆ ಏನು ಇಲ್ದಾಗ ಇರೋದು ಒಬ್ಬರೇ ಒಬ್ರು ಅಂದ್ರೆ ಅದೇ ನನ್ನ ಯೇಸು ಕ್ರಿಸ್ತನು. ಹಲ್ಲೆಲೂಯಾ, ಹಲ್ಲೆಲೂಯಾ. ನನ್ನ ಪರಿಸ್ಥಿತಿ ಬಹಳ ಕೆಳಮಟ್ಟಕ್ಕೆ ಹೋಗಿದೆ ಅಣ್ಣ. ನಾನು ಏನು ಮಾಡಬೇಕು ಗೊತ್ತಾಗಿಲ್ಲ. ವ್ಯವಹಾರ ಲಾಸ್ ಆಗಿದೆ, ನನ್ನ ಶರೀರದಲ್ಲಿ ಅನಾರೋಗ್ಯ ಇದೆ, ನಮ್ಮ ಮನೆ ಪರಿಸ್ಥಿತಿ ತುಂಬ ಕೆಟ್ಟೋಗಿದೆ, ನನ್ನ ಜೊತೆ ಯಾರೂ ಇಲ್ಲ. ಭಯ ಪಡಬೇಡ ಸಭೆ, ನಿನ್ನ ಜೊತೆ ದೇವ್ರು ಇರ್ತಾನೆ. ಹುಡ್ಕೊಂಬಂದು ಯೇಸು ಕ್ರಿಸ್ತನು ಹುಡ್ಕೊಂಬಂದಾಗ ಅವನ ಪರಿಸ್ಥಿತಿ ನೋಡ್ತಾ ಇದ್ದಾನೆ. ಆದರೆ ಆ ವ್ಯಕ್ತಿನೇ ಓಡಿ ಬಂದು ಯೇಸು ಸ್ವಾಮಿ ಕಡೆ ಪಾದಗಳ ಬಳಿ ಬಿದ್ದು. ಬಟ್ ಈ ಸೀನ್ ನಡೆಯುವಾಗೆ ಅವ್ರ ಮನೇಲಿ ಏನು ಸೀನ್ ನಡೆದಿರ್ತದೆ ಗೊತ್ತಾ? ಫೋನ್ ಇಲ್ಲ ಅವಾಗ. ಫೋನ್ ಇದ್ದಿದ್ರಿಗಿನ ಏನು ಮಾಡಿ ಸಚಿವನಾಡಂಟ ಸತ್ತಾಗ ಅವನು ಇಂಕ ಲೇದು ಇಂಕ ಏಮೋ ಎಕಡೆ ತಿರುಗ್ತು ನೋಡಿ, ಆ ಕಡೆ ಈ ಕಡೆ. ಯಾರನ್ನು ಕಳ್ಸೋದು, ಮೆಲ್ಲಕ್ಕೆ ನೋಡಿ ಬರೋದು, ದೂರಿಂದ ನೋಡಿ ಹಂಗೆ ಓಡೋಗೋದು. ಇನ್ನು ಸತ್ತಿಲ್ಲ, ಇನ್ನು ಅರಸ್ತದಾನೆ, ಶಬ್ದಗಳು ಕೇಳಿಸ್ತದವೆ. ಮನೆಯವರೆಲ್ಲ ಸಮಾಧಿ ಕಾರ್ಯಕ್ರಮಕ್ಕೆ ರೆಡಿ ಮಾಡ್ತಿದ್ದಾರೆ ಮೈಂಡಲ್ಲಿ. ಹಲ್ಲೆಲೂಯಾ. ಯಾವಾಗ ಸಾಯ್ತಾನೋ ಅಂತೇಳಿ ಕಾಯ್ಕೊಂಡು ಕೂತಿದ್ದಾರೆ ಪರಿಸ್ಥಿತಿ. ಬಟ್ ನನ್ನ ಯೇಸು ಅವನು ಮೀಟ್ ಮಾಡ್ತಾನೆ. ಹಲ್ಲೆಲೂಯಾ. ಸೊ ಮೀಟ್ ಮಾಡಿದಂತ ಏನಾಗಿದೆ ಅನ್ನೋದೇ ಬಹಳ ಇಂಪಾರ್ಟೆಂಟ್. ಈಗ ಯೇಸು ಕ್ರಿಸ್ತನನ್ನ ಒಂದು ಸಾರಿ ನೀನು ಭೇಟಿ ಆದರೆ, ನೀವೆಷ್ಟು ಜನ ಭೇಟಿ ಆಗಿದ್ರು ನನಗಾದ್ರೂ ಗೊತ್ತಿಲ್ಲ. ಯೇಸು ಸ್ವಾಮಿ ಬಗ್ಗೆ ಬಹಳ ಜನ ಕೇಳಿರೋರು ಇದ್ದಾವೆ. ಯೇಸು ಸ್ವಾಮಿ ಬಗ್ಗೆ ಬಹಳ ಜನ ಪ್ರೀಚ್ ಮಾಡಿರೋರು ಇದ್ದಾವೆ. ಯೇಸು ಸ್ವಾಮಿ ನಿನಗೆ ಎಷ್ಟು ಗೊತ್ತು ಅಂದರೆ, ಯಾಕೆ ಗೊತ್ತಾ? ಒಂದು ಸಾರಿ ಯೇಸು ಸ್ವಾಮಿ ಗೊತ್ತಿದ್ರೆ ನಿನಗೆ, ನೀನು ಹಿಂಗಿರಲ್ಲ. ನರಗಳೆಲ್ಲ ವೈರಾಗ್ಯದಿಂದ ಯೇಸು ಕ್ರಿಸ್ತನನ್ನು ಪ್ರಕಟಿಸುವುದಕ್ಕೆ ನಡುವಿಗೆ ಒಂದು ಏನಂತಾರೆ, ಕಂಕಣ ಕಟ್ಕೊಂಡು ಮುಂದೆ ಹೋಗ್ಬಿಡ್ತೇನೆ. ನೀನು ಏನಂಕಲ್ ವಾಕ್ಯ ಕೇಳ್ತಾನೆ, ಈ ಕಿವೆ ಕೇಳಿ ಈ ಕಿವೆ ಬಿಡ್ತಾನೆ, ಜಾಡ್ಸ್ಕೊಂಡು ಹೋಗ್ತಾನೆ. ನಿನಗಿನ್ನೂ ಯೇಸು ಬಗ್ಗೆ ಗೊತ್ತಿಲ್ಲ. ನಾನು ಭಾಳ ವರ್ಷದಿಂದ ಕ್ರಿಶ್ಚಿಯನ್ಸ್ ಆಗಿದ್ದಾನೆ. ನೋ, ಮೇ ಬಿ ನಿನಗೆ ಹೆಂಗೋ ಗೊತ್ತು, ಹೊರಗಿನವ್ರಿಗೆ ಕೂಡ ಯೇಸು ಕ್ರಿಸ್ತನ ಹಂಗೆ ಗೊತ್ತು. ಒಂದು ಸಾರಿ ಭೇಟಿ. ನಾನು ಡಿಗ್ರಿ ಓದುವಾಗ ದೇವ್ರನ್ನ ಕೇಳಿದೆ. ನಾನು 6 ವರ್ಷದಾಗ ನಮ್ಮ ಮನೆ ರಕ್ಷಣೆಗೆ ಬಂತು. ದೇವ್ರೇ, ನೀನು ನನಗೆ ಕಾಣಿಸ್ಬೇಕು. ನಮ್ಮ ಚರ್ಚಲ್ಲಿ ಚೆನ್ನಾಗಿ ವಾಕ್ಯ ಹೇಳ್ತಾ ಇದ್ರು, ನಮ್ಮ ಆತ್ಮೀಯ ತಂದೆಯವರು ಚೆನ್ನಾಗಿ ಬೆಳೆಸಿದ್ರು, ಬೆಳೀತಾ ಇದ್ವಿ. ಆದರೆ ಕೇಳೋದು ಸಾಕಾಗಲ್ಲ ನನಗೆ.
ಬಿರಿಯಾನಿ ಬೀದರ್ದು ಸೂಪರ್ ಆಗಿದೆ, ಹೈದರಾಬಾದ್ ಬಿರಿಯಾನಿ ಕೇಳೋದು ಸಾಕಾಗಲ್ಲ ಬ್ರದರ್. ಟೇಸ್ಟ್ ತುಂಬಾ ಚೆನ್ನಾಗಿದೆ, ವಾಸನೆ ಕುಡಿದ್ರೆ ಸಾಕಾಗಲ್ಲ. ಯು ಶುಡ್ ಈಟ್. ಅದಕ್ಕೆ ಯೆಹೋವನು ಸರ್ವೋತ್ತಮನೆಂದು ಅನುಭವ ಸವಿಬೇಕು. ಎಷ್ಟು ಜನ ನೀವು ಬರೀ ಯೇಸು ಬಗ್ಗೆ ಕೇಳ್ತಾ ಇದ್ರೆ ನನಗೆ ಗೊತ್ತಿಲ್ಲ. ಒಂದು ದಿನ ನಾನು ಐ ಡಿಸೈಡೆಡ್ ಮೈ ಸೆಲ್ಫ್, ನಿನ್ನ ಬಗ್ಗೆ ಕೇಳಲ್ಲ, ನಾನು ನಿನ್ನ ಬಗ್ಗೆ ಮಾತಾಡ್ಬೇಕಂದ್ರೆ ನನಗೆ ನೀನು ಏನನ್ನೋದು ಟೇಸ್ಟ್ ಗೊತ್ತಾಗಬೇಕು ಅಂತೇಳಿ 2003 ಜನವರಿ 23 ಮುಂಜಾನೆ 10 ಗಂಟೆಗೆ ಒಂದು ಮೀಟಿಂಗಲ್ಲಿ ಬೆಂಗಳೂರಲ್ಲಿ ಅಳ್ತಾ ಇದ್ದಾನೆ, ಉಪವಾಸ ಸುಮಾರು ದಿನಗಳು. 10 ನೀನು ಐ ವಾಂಟ್ ಟು ಸಿ ಯು, ನೀನು ಎಲ್ಲರಿಗೂ ನೀನು ಇದೆಯಂತ ಗೊತ್ತಾದ ಮೇಲೆ ನನಗೂ ಗೊತ್ತಾಗಬೇಕು. ಸುಮಾರು ದಿನಗಳು, ಸುಮಾರು ಏನಂತಾರೆ ದಿನಗಳು ಉಪವಾಸ ತಿಂಗಳುಗಳು ಉಪವಾಸ ಇದ್ದ. ಆ ಮೀಟಿಂಗ್ನಲ್ಲಿ ಕೈ ಎತ್ತಿದಾಗ ಮೀಟಿಂಗ್ ಮುಗಿದೋಯ್ತು. ಇದೇ ಥರ ಮೀಟಿಂಗ್ ಮುಗಿದೋಯ್ತು. ನಾನು ಅನ್ಕೊಂಡೆ ದೇವ ನನಗೆ ಕಾಣಿಸಲ್ಲ ಬಿಡು ಅಂತೇಳಿ. ಅದು ಬೆನ್ನಿನ್ ಅವರ ಮೀಟಿಂಗು ಮುಗಿಸ್ಕೊಂಡು ನಿಂಗೆ ಹೊರಗೆ ಹೋಗ್ತಾ ಇರುವಾಗ ಬೆನ್ನಿನ್ ಅವರು ಆಶೀರ್ವಾದ ವಚನ ಹೇಳಿ ಕೆಳಗಿಳಿದು ಮತ್ತೆ ಮೇಲೆ ಬಂದರು. ಒಂದು ಮಾತು ಹೇಳಿದ್ರು, ನಿಮ್ಗೆ ಯಾರಿಗಾದ್ರೂ ದೇವರು ಮುಟ್ಟಬೇಕಂದ್ರೆ ಸ್ವಲ್ಪ ಕೈ ಎತ್ತಿರಿ ಅಂದರೆ ನಿರಾಶೆಯಿಂದ ಸುಮ್ಮನೆ ಕೈಗಳನ್ನೆತ್ತಿ ಅವ್ರು ಹೇಳಿದ್ರು, ಪಕ್ಕದಲ್ಲಿರುವಂಥ ಯಾರಾದ್ರೂ ವ್ಯಕ್ತಿನ ಹಿಡ್ಕೊಳ್ರಿ ಅಂದರೆ ಒಬ್ಬ ಬೆಂಗಳೂರು ವ್ಯಕ್ತಿ ನನ್ನ ಪಕ್ಕದಲ್ಲಿ ಒಬ್ಬ ನಿಂತಿದ್ನು. ಅವ್ರ ಕೈ ಹಿಡ್ಕೊಂಡೆ. ಜಸ್ಟ್ ಐ ಲಿಫ್ಟೆಡ್ ಮೈ ಹೆಡ್, ತಲೆನ ಮೇಲೆತ್ತಿ ನಿರಾಶೆಯಿಂದ, ದೇವರೇ ನೀನು ನನ್ನ ಅನುಭವಿಸೋ ಭಾಗ್ಯ ಇಲ್ವಾ ಅಂತೇಳಿ ಕೇಳಿದ ಕ್ಷಣವೇ ನಿಜ ಹೇಳ್ತಾನೆ, ಯಾವ ಕಣ್ಣುಗಳಿಂದ ಇವತ್ತು ನಿಮ್ಮನ್ನು ನೋಡ್ತಾ ಇದ್ದಾನೋ ಇದೇ ಕಣ್ಣುಗಳಿಂದ ಮುಂಜಾನೆ 10 ಗಂಟೆ ಸುಮಾರು ಆ ಮಧ್ಯಾಕಾಶದ ಕಡೆಗೆ ನನ್ನ ಕಣ್ಣುಗಳನ್ನು ಎತ್ತಿದಾಗ ಆಕಾಶ ತೆರೆಯಲ್ಪಟ್ಟು 2 ಭಾಗವಾಗಿ ಒಂದು ದೊಡ್ಡ ಬೆಳಕು ನನ್ನ ತಲೆ ಮೇಲೆ ಬಿದ್ದರೆ, ಆ ನಿಂತಿರೋ ಸ್ಥಳದಿಂದ 4 ಅಡಿ ಹಿಂದೆ ಬಿದ್ದರೆ ಚೇರ್ಗಳೆಲ್ಲ ಮುರಿದೋಗಿದ್ದಾವೆ. ಎದ್ದೇಳುವಾಗ ನನ್ನ ಶರೀರದಲ್ಲಿ ಏನೋ ಒಂಥರ ಆ ಶಕ್ತಿ, ಸಮಾಧಾನ, ಆನಂದ. ನಮ್ಮ ಆತ್ಮೀಯ ತಂದೆ ತಾಯಿ ಕೇಳಿದೆ, ಏನಾಯ್ತು ನಿನಗೆ? ನೋ, ಐ ಹ್ಯಾವ್ ಸೀನ್ ದ ವಿಷನ್. ಅವಾಗ ಅನ್ಕೊಂಡೆ, ಅವನು ಪೌಲ್ ಎಂತ ವಿಷನ್ ನೋಡಿದ್ದಾನೆ, ಸತ್ತವನಂತ ಬಿದ್ದು ಕಣ್ಣೇ ಓದುವಂತೆ. ಅವತ್ತು ಹೇಳಿದೆ ನನಗೆ, ದೇವರೇ ನೀನು ನನಗೆ ಕಾಣಿಸ್ಬೇಡ, ನನ್ನ ಕೈಲಿ ಆಗಲ್ಲ ನಿನ್ನ ನೋಡೋಕ್ಕೆ. ನಾನು ಯೇಸು ಬಗ್ಗೆ ಭಾಳ ವರ್ಷಗಳಿಂದ ಕೇಳ್ತಾ ಇದ್ದೀರ ನೀವು. ಈ 3 ದಿನ ಮೀಟಿಂಗ್ನಲ್ಲಿ ಒಂದು ದಿನ ಆರಾಧನೆ ಮಾಡ್ತೇವೆ, ಕೊನೆ ದಿನ ನಾನು ಯೇಸು ನಿನಗೆ ತೋರಿಸ್ತಾನೆ ಏನು ಅಂತೇಳಿ ಆತನ. ಹಲ್ಲೆಲೂಯಾ. ಒಂದೇ ಒಂದು ಸಾರಿ ಭೇಟಿ ಆದರೆ ಸಾಕು, ಓನ್ಲಿ ಒನ್ ಟೈಮ್ ಯುವರ್ ಎಂಟೈರ್ ಲೈಫ್ ವಿಲ್ ಬಿ ಚೇಂಜ್ಡ್. ಇವನು ಒಂದೇ ಸಾರಿ. ಜನ ನೋಡಿದ್ರೆ ಸಮಾಧಿ ಪೆಟ್ಟಿಗೆನ ಮಾಡ್ಸಕತ್ತಾರೆ, ಅವ್ನ ಸೈಜು ನೋಡ್ತಾ ಇದಾರೆ, ಕುಣಿ ತೋಡಿಸ್ತಾ ಇದಾರೆ, ಸತ್ತರು ಸುದ್ದಿ ಕೇಳ್ಬೇಕಂತ ಕಾಯ್ತಾ ಇದಾರೆ. ಒಂದು ಸಾರಿ ಯೇಸುವನ್ನ ಭೇಟಿ ಮಾಡಿದ್ದು. ಓಕೆ, ಅಲ್ಲಿ ಒಂದು ಘಟನೆ ನಡೀತದೆ. ಓಕೆ ಫೈನ್. ಏನು ನಡೀತದೆ ಗೊತ್ತಾ? ಅಲ್ಲಿ ದೆವ್ವಗಳು ಪ್ರಾರ್ಥನೆ ಮಾಡ್ತಾವಲ್ಲ, ಅಲ್ಲಿ ಎಲ್ಲರಿಗೂ ಗೊತ್ತಿರೋ ವಿಷಯ. ದೆವ್ವಗಳು ಪ್ರಾರ್ಥನೆ ಮಾಡಿ ಏನಂತ ಪ್ರಾರ್ಥನೆ ಮಾಡ್ತಾವಂದ್ರೆ, ಅಪ್ಪ ದೇವರೇ ಯೇಸುವೆ ನಮ್ಮನ್ನ ಸಾಯಿಸ್ಬೇಡ, ಅಲ್ಲೇ ಪಕ್ಕದಲ್ಲಿರೋ ಹಂದಿಗಳಲ್ಲಿ ಕಳಿಸು ಅಂತೇಳಿ. ಹಂದಿಗಳಲ್ಲಿ ಕಳ್ಸೋ ಬಂದಾಗ ದೇವ್ರು ಏನು ಮಾಡೋದು? ದೆವ್ವಗಳು ಪ್ರಾರ್ಥನೆ ಕೇಳಿ ಕಳಿಸ್ಬಿಟ್ನು. ಓದ್ವಾ ಇಲ್ಲವೆಲ್ಲ? ಅಲ್ಲಿ ದೇವರು ದೆವ್ವದ ಪ್ರಾರ್ಥನೆ ಕೇಳಿದಾನೋ ಇಲ್ಲೋ? ಇಲ್ಲಿ ಭಾಳ ಜನ ಪಾಸ್ಟರ್ ಕಡೆ ಬಂದ, ಅಯ್ಯೋ ನನ್ನ ಪ್ರಾರ್ಥನೆಗೆ ಉತ್ತರನೇ ಇಲ್ಲ ಅಂದ್ರೆ ನೀನು ದೆವ್ವಗಳಿಗಿಂತ ಅತೀತಾಗಿ ಅಂತ ಅರ್ಥ. ದೆವ್ವಗಳನ್ನ ಮೇಲೂ ದೆವ್ವಗಳಿಗಿಂತ ಇನ್ನು ದರಿದ್ರ ದೆವ್ವಗಳು ಅಂತ ನಾವು ಪ್ರಾರ್ಥನೆಗೆ ದೇವರು ಉಂಟಲ್ಲೇ ಅದು ನಾನು ಪ್ರಾರ್ಥನೆ ಕೇಳ. ಅರೇ ನನ್ನ ದೇವರು ಪ್ರಾರ್ಥನೆ ಕೇಳ್ತಾನೆ, ನಿನಗೆ ನನಗೆ ಮಾಡೋದು ಗೊತ್ತಿಲ್ಲ ಅಂತ ಹೇಳ್ರಿ. ಒಂದ್ಸರಿ ಒಂದು ಪಾಯಿಂಟ್ ಮುಟ್ಟಿ ಬರ್ತಾನೆ ಆ ಕಡೆಯಿಂದ, ಸ್ವಲ್ಪ ಕೇಳಿಸ್ಕೊಳ್ಳಿ. ಯಾರು ಪ್ರಾರ್ಥನೆ ಕೇಳಲ್ಲ ಗೊತ್ತಾ ನಿಮಗೆ? ಒಂದ್ಸರಿ ಪರಿಸಯನ ಸುಂಕರ್ ಇಬ್ಬರು ಸೇರ್ಕೊಂಡು ದೇವಾಲಯಕ್ಕೆ ಹೋದ್ರು. ಅವ್ನು ಪರಿಸಯನ ಸುಮ್ಮನೆ ಪ್ರಾರ್ಥನೆ ಮಾಡೋ ದಡ್ಡ ಅಂದರೆ ಪಕ್ಕಕ್ಕೆ ನೋಡಿ, ಇವನಂತ ನಾನಲ್ಲ, ವಾರಕ್ಕೆ 4 ಸಾವಿರ ಉಪವಾಸ ಪ್ರಾರ್ಥನೆ ಮಾಡ್ತೀನಿ, ದಶಂಭಾಗ ಕೊಡ್ತೀನಿ. ಅಲ್ಲಿ ವಾಕ್ಯ ಸ್ಪಷ್ಟವಾಗಿ ಏನಿದೆ ಗೊತ್ತಾ? ಇನ್ನೊಬ್ಬರನ್ನ ಉದಾಸೀನ ಮಾಡಿ ತನ್ನನ್ನೇ ಮೇಲಂತೇಳಿ ಅಂದುಕೊಳ್ಳುವವನಿಗೆ ಅರ್ಥ ಆಗಲುವಂತೆ ಆ ಸಾಮ್ಯನ ಹೇಳಿದ್ದು. ನಿಮ್ಮಲ್ಲಿ ಅನೇಕರು ಯಾಕೆ ಪ್ರಾರ್ಥನೆ ಕೇಳಿಲ್ಲ ಗೊತ್ತಾ? ನಾನು ಸೀನಿಯರ್ ಮೋಸ್ಟ್ ಇನ್ ದಿಸ್ ಮೆಥೋಡಿಸ್ಟ್ ಚರ್ಚ್. ಫ್ರಮ್ ದ ಫೋರ್ ಫಾದರ್ಸ್ ವಿ ಆರ್ ಕ್ರಿಶ್ಚಿಯನ್ಸ್. ಅದಕ್ಕೆ ಕೇಳಲ್ಲ ನಿನ್ನ ಪ್ರಾರ್ಥನೆ. ಇಲ್ಲಿ ಪಕ್ಕದಲ್ಲಿರುವಂಥವ್ರು ಏನು ಗೊತ್ತಾ? ಅವನು ಇನ್ನೊಬ್ಬನು ಸುಖದವನು, ಅಯ್ಯ ಐ ಆಮ್ ಅ ಸಿನ್ನರ್. ಆಕಾಶದ ಕಡೆಗೆ ನನ್ನ ಕಣ್ಣುಗಳೆತ್ತೋದಕ್ಕೂ ಏನು ಅನ್ಕೊಂಡು ಹಿಂಗೆ ನಮಗೆ ಬರೋದೇ ಹಿಂಗೆ. ಪಕ್ಕಕ್ಕೆ ಕುಂತಿರೋರು ಯಾರು ಕುಂತಾರ ಇವ್ರಕಿನ್ನ ಇವಾಗ ಕೂತಿರಲ್ಲ, ಕೂಡುವಾಗಲೂ ಕೂಡ ನಮ್ಗೇನಂತಂದರೆ ಈ ಎಮ್ ಆ ಓಣೆ ಎಮ್ಮಲ್ಲ, ಓಕೆ ನಾನು ಎಜುಕೇಟೆಡ್ ಎಮ್ ಹಂಗೆ ಅನ್ಕೊಂಡೆ ಕುಂತಿರ್ತೀರಿ ಭಾಳ ಜನ ಇಲ್ಲಿ. ಸಿಂಪಲ್ ಟ್ರಿಕ್ಸ್ ರೀ. ಇನ್ನೊಬ್ಬರನ್ನ ಉದಾಸೀನ ಮಾಡ್ತಾ ಇದ್ದಾನೆ, ಅದಕ್ಕೆ ನೀನು ಪ್ರಾರ್ಥನೆ ದೇವರು ಕೇಳಲ್ಲ. ದೆವ್ವದ ಪ್ರಾರ್ಥನೆ ಕೇಳಿ ನಮ್ಮ ಪ್ರಾರ್ಥನೆ ಕೇಳಂಗಿಲ್ಲ ಅಂತ ಏನು ಬ್ರದರ್ ನೀವು ಅಲ್ಲಿಗೆ ಮುಗಿಸ್ಬಿಟ್ರಿ, ನಮ್ಮನ್ನು ದೆವ್ವಗಳಿಗಿಂತ ಕಡೆ ಮಾಡಿಬಿಟ್ರಿ. ನಿಜವಾಗ್ಲೂ ಯಾಕಂತಂದ್ರೆ ಇದೇ ಸೊಕ್ಕು ನಮಗೆ ಮೈಯಾಗೆ. ನಾನು ಪ್ರಾರ್ಥನೆ ಮಾಡಿದ್ರೆ ಸೂಪರ್, ಒಂದು ಪ್ರಾರ್ಥನೆ ಕೇಳಲ್ಲ. ಯಾರ್ದು ಕೇಳಲ್ಲ ದೇವರು?
ಇನ್ನೊಬ್ಬರನ್ನ ಉದಾಸೀನ ಮಾಡಿ, ನೆಗ್ಲೆಕ್ಟ್ ಮಾಡಿ. ಇಂಗ್ಲೀಷ್ ಭಾಳ ಅರ್ಥ ಆಗ್ತದೆ ನಮ್ಗೆ, ಯಾಕಂದರೆ ಎಲ್ಲರೂ ಆಕ್ಸ್ಫರ್ಡ್ ಯೂನಿವರ್ಸಿಟಿಯಿಂದ ಬಂದೀವಿ ನಾವು, ಅದಕ್ಕಾಗಿ ನೆಗ್ಲೆಕ್ಟ್ ಮಾಡಿ. ಹಲ್ಲೆಲೂಯ. ಇನ್ನೊಬ್ರು ಪ್ರಾರ್ಥನೆ ಕೂಡ ಕೇಳಂಗಿಲ್ಲ ದೇವ್ರು. ಯಾರು ಪ್ರಾರ್ಥನೆ ಗೊತ್ತಾ? ವಾಕ್ಯದಲ್ಲಿ ಯೇಸು ಸ್ವಾಮಿ ಹೇಳಿದ್ರು, ಸುಮ್ಮನೆ ಸ್ವಾಮಿ ಸ್ವಾಮಿ ಅನ್ನೋರು ಪ್ರಾರ್ಥನೆ. ಓಕೆ, ಜಸ್ಟ್ ಅಲ್ಲೊಂದು ಪಾಯಿಂಟ್ ಇಟ್ಟು ಕೇಳಿಸ್ಕೊಳ್ಳಿ. ಯಾಕೆ ಸುಮ್ಮನೆ ಸ್ವಾಮಿ ಸ್ವಾಮಿ ಅಂತೀವಿ ನಾವು? ಹೇಳ್ರಿ ನೋಡೋಣ. ನನ್ನ ಪ್ರಾರ್ಥನೆ ದೇವರು ಕೇಳಿಸ್ಕೊಳ್ಳಿ ಅಂತೇಳಿ ಸುಮ್ಮನೆ ಸ್ವಾಮಿ ಸ್ವಾಮಿ ಅಂದರೆ ನಿಮ್ಮ ಪ್ರಾರ್ಥನೆ ಕೇಳೋದಿಲ್ಲ ಅಂತ ದೇವ್ರು ಹೇಳಿದ್ದಾನೆ. ಹಾಗಾದರೆ ಇದು ನಾವು ಅನೇಕ ಸಾರಿ ಆಲಯದಲ್ಲಿ ಭಾಳ ಜನಕ್ಕೆ ಕೂತ್ಕೊಂಡಾಗ ಸ್ವಾಮಿ ಸ್ವಾಮಿ ಅನ್ನಲ್ಲ ನಾವು. ಸಾರಿ ಟು ಸೇ ದಿಸ್ ಆಲ್ ಪಾಸ್ಟರ್ಸ್, ಬೇಜಾರಾಗಬೇಡಿ, ನನ್ನ ಇನ್ಕ್ಲೂಡ್ ಮಾಡ್ಕೊಂಡು ನಮ್ಮಂತರಿಗೆ ಮೈಕ್ ಕೊಟ್ಟು ಮೇಲೆ ಬಂದು ಪ್ರಾರ್ಥನೆ ಮಾಡೋ ಅಂದಾಗ ಬರ್ತದೆ ನಮ್ಗೆ ಆ ಆತ್ಮ, ಸ್ವಾಮಿ ಸ್ವಾಮಿ ಅನ್ನೋ ಆತ್ಮ. ಯಾಕಂದ್ರೆ ಮೈಕ್ ಕೊಟ್ಬಿಟ್ರೆ ನನಗೆ ಇಷ್ಟು ಜನ ಇದ್ದಾರೆ, ಏನು ಅನ್ಕೊಂತಾರೋ ಏನೋ, ಅನ್ಯ ಭಾಷೆ ಮಾತಾಡ್ಬಿಡೋದು, ಸುಮ್ಮನೆ ಇಂಗ್ಲೀಷ್ನಾಗ ಮಾತಾಡ್ಬಿಡೋದು, ಪ್ರಾರ್ಥನೆ ಮಾಡೋದು. ದಡ್ಡ, ನನ್ನ ದೇವ್ರು ನಿನ್ನ ಅಂತರಂಗ ನೋಡ್ತಾನೆ. ಜನಗಳನ್ನ ಮೆಚ್ಚೋದಕ್ಕಾಗಿ ಅನ್ಯ ಭಾಷೆ ಮಾತಾಡ್ಬಿಟ್ಟಿದ್ದೇನೋ, ಇಲ್ಲಿ ನಿಂತ್ಕೊಂಡು ಇಂಗ್ಲೀಷ್ನಾಗೆ ಪ್ರಾರ್ಥನೆ ಮಾಡಿಬಿಟ್ಟಿದ್ದೇನೋ, ಬೈಬಲ್ ವರ್ಡ್ಸ್ ಹುಡುಕಿ ಕೇಳೋದೇನೋ, ಕುಂತಿರೋರಿಗೆಲ್ಲ ವಾಟ್ ಎ ಪ್ರೇಯರ್ಫುಲ್ ಪರ್ಸನ್ ಈಸ್. ಇನ್ನು ಪ್ರಾರ್ಥನೆಗೆ ಈ ಟಾಪ್ ಕೂಡ ದಾಟಿ ಹೋಗಿರೋಕ್ಕಿಲ್ಲ ಮೇಲೆ. ಕರೆದ್ರೋ ಮೇಲೆ ಯಾರಾದರೂ ಮೈಕ್ನಾಗ ನಮಗೆ ಜಲ್ದಿ ಬರ್ತದೆ ಅಂತ ಹೇಳ್ತಾನೆ. ಜನಗಳಿಗೆ, ಅವ್ರಿಗೆ ವಿಶ್ವಾಸಿಗಳಿಗೆ ಸೆಕೆಂಡ್ ಬರ್ತೈತಿ ದೆವ್ವ, ನಮಗೆ ಜಲ್ದಿ ಬರ್ತದೆ. ಮೇಲೆ ಬಂದ ತಕ್ಷಣ ಇಷ್ಟು ಜನ ನೋಡ್ತಾ ಇದ್ದಾರೆ, ನನಗೆ ಮೈಕ್ ಕೊಟ್ಟಾರೆ, ಹೆಂಗೆ ಮಾಡ್ಬೇಕು? ಬಂದಿದ್ದೆ ಫಸ್ಟಿಗೆ ಅದೇ, ಸುಮ್ಮನೆ ಬಂದು ಪ್ರಾರ್ಥನೆ ಮಾಡೋ, ಹೆಂಗೆ ಬರ್ತದೆ ಹಂಗೆ ಮಾಡು. ಯಾರು ನೋಡ್ತಾರಂತೇನು ಸುಮ್ಮನೆ ಮಾಡಿಬಿಡು ಅಷ್ಟೇ. ದೇವರೇ ಇಷ್ಟು ಜನ ಬಂದಿದ್ದಾರೆ, ಆಶೀರ್ವಾದಿಸಪ್ಪ, ವಾಕ್ಯದ ಮುಖಾಂತರ ಮಾತಾಡುವಾಗ ಆಯಿತು. ಆ ಸುಂಕದವನ ಥರ ಪ್ರಾರ್ಥನೆ ಕೇಳ್ತಾನೆ. ಇನ್ನೊಬ್ರು ಯಾರು ಪ್ರಾರ್ಥನೆ ಕೇಳಲ್ಲ ದೇವರು? ಯಾರ್ದು? ಜನರನ್ನ ಮೆಟ್ಸೋರು, ಭಾಳ ಡೇಂಜರ್ ಇವರು. ಆಮೇಲೆ ನಿಮ್ಮ ಚರ್ಚ್ನಲ್ಲಿ ಗ್ರೂಪ್ ಪ್ರೇಯರ್ ಐತೆಲ್ಲ ಗೊತ್ತಿಲ್ಲ ನನಗೆ. ನಮ್ಮ ಚರ್ಚ್ಗಳೆಲ್ಲ ಗ್ರೂಪ್ ಪ್ರೇಯರ್, ಫ್ರೈಡೇ ಫಾಸ್ಟಿಂಗ್ ಪ್ರೇಯರ್ ಇದೆ, ಗ್ರೂಪ್ ಪ್ರೇಯರ್. ಅವಾಗ ಗ್ರೂಪ್ ಪ್ರೇಯರ್ ಇದ್ದಾಗ ಈ ಆತ್ಮ ಬಲೆ ಬರುತ್ತಾನೆ. ಮತ್ತೆ ಎಲ್ಲರಲ್ಲಿ ಪಕ್ಕದಾಗಿದ್ದ ಏನಾದರೂ ಸ್ವಲ್ಪ ಅನ್ಯ ಭಾಷೆ ಮಾತಾಡಿ ನೆಲ ಗುದ್ದಾಳ ಅನ್ಕಿಂಗ, ಅಲ್ಲೇ ಲೂಯ ಅಂದರೆ ಎಮ್ 2 ಕೈ ಗುದ್ದುತ್ತಾಳೆ, ಅಲ್ಲೇ ಲೂಯ. ಯಾಕೆ ನೀನು ಒಂದು ಗುದ್ದಿದ್ರೆ ನಾನು 2 ಗುದ್ದುತ್ತಂತಾಳೆ ಅಮ್ಮ. ನಿನ್ನ ಪ್ರಾರ್ಥನೆಯಲ್ಲಿ ಕೇಳ್ತಾನೆ ನಮ್ಮ ದೇವರು ಯಥಾರ್ಥವಾಗಿ. ಎಷ್ಟು ಪ್ರೇ, ನೀವು ಹೆಂಗೆ ಬರುತ್ತೆ ಹಂಗೆ ಪ್ರಾರ್ಥನೆ ಮಾಡು. ಕೇಳಿಸ್ಕೊಡ್ರಿ, ಈಗ ಎಷ್ಟೋ ಜನ ಪ್ರಾರ್ಥನೆ ಕೇಳಿಲ್ಲಲ್ಲ, ನೀವು ಇನ್ನೊಬ್ರನ್ನ ಉದಾಸೀನ ಮಾಡಿರಿ. ಎಷ್ಟೋ ಜನ ನೀವು ಪ್ರಾರ್ಥನೆ ಕೇಳಿಲ್ಲ ಅಂತೇಳಿ ಕಂಪ್ಲೇಂಟ್ ಹೇಳ್ತಾ ಇದ್ರಿ ತಾನೆ ಪಾಸ್ಟರ್ಗೆ, ಇನ್ನೊಬ್ಬರನ್ನ ಮೆಚ್ಚಿಸೋದಕ್ಕಾಗಿ ಪ್ರಾರ್ಥನೆ ಮಾಡಿರಿ. ಅಕ್ಕ ನಾನು 21 ದಿನ ಉಪವಾಸ ಪ್ರಾರ್ಥನೆ ಮಾಡ್ತೇನಕ್ಕ, ಅದು ಹೇಳ್ಬೇಕು ಎಲ್ಲರಿಗೆ, ಮೆಚ್ಕೊಳ್ಳಿ ನನ್ನ ಅಂತೇಳಿ. ಬ್ರದರ್ ಸ್ವಲ್ಪ ಟೀ ಕುಡೀರಿ ಬ್ರದರ್. ಇಲ್ಲ ಬ್ರದರ್, ನಾನು 31 ದಿನ 21 ದಿನ 41 ದಿನ ಫಾಸ್ಟಿಂಗ್ ಇದ್ದೀನಿ. ಹೋಯ್ತು ನೀನು ಅಲ್ಲೇ ಸಮುದ್ರದ ಹುಣಸೆಹಣ್ಣು ತೊಳ್ದಂಗೆ ಎಲ್ಲ ಅಲ್ಲಿಗೆ ಹೋಗೋಯ್ತು ಕತೆ. ಇನ್ನೊಬ್ರು ಪ್ರಾರ್ಥನೆ ಕೇಳಂಗಿಲ್ಲ ಬೈಬಲಲ್ಲಿ ದೇವರು. ಜ್ಞಾನೋಕ್ತಿ 29ನೇ ಓದ್ಬೇಡಿ. ಧರ್ಮಶಾಸ್ತ್ರ ಅನುಸರಿಸದವನ ಪ್ರಾರ್ಥನೆ ದೇವರಿಗೆ ಕೇಳೋದಿಲ್ಲ ಅಂತಿಲ್ಲ. ಅಲ್ಲಿ ಏನಿದೆ ಗೊತ್ತಾ? ಅಸಹ್ಯ. ಅಂದರೆ ನೀನು ವಾಕ್ಯಾನುಸಾರ ಜೀವನ ಮಾಡಲಾರ್ದಂಗೆ ಆಲಯದಲ್ಲಿ ಬಂದು ಮೈಕ್ ಹಿಡ್ಕೊಂಡು ಆಲಯದಲ್ಲಿ ಬಂದು ಮೊಣಕಾಲುಕ್ಕಿ ಊರಿ ಜೋರ ಪ್ರಾರ್ಥನೆ ಮಾಡಿದ್ರೆ ನಿನ್ನ ಪ್ರಾರ್ಥನೆ ದೇವ್ರು ಕೇಳೋದು ಎರಡನೇ ಪ್ರಶ್ನೆ. ನೀನು ಮಾಡಕ್ಕೆ ಬಂದಾಗೆ ದರಿದ್ರ ನನ್ನ ಮಗ ಅಂತ ಹಿಂಗೆ ಸರ್ಕೊಂಡ್ಬಿಡ್ತಾನೆ ದೇವರು. ಯಾಕೆ? ಅಸಹ್ಯ. ಯಾಕೆ? ವಾಕ್ಯಾನುಸಾರ ಜೀವನ ಇಲ್ಲ ನಿನ್ನ ಕಡೆ. ಅಸಹ್ಯ ಅಂದ್ರೆ ಅರ್ಥ ಆಗ್ತಾ ಇಲ್ಲ. ಬಳ್ಳಾರಿ ಮಂದಿ ಅರ್ಥ ಮಾಡಿಸ್ತೇವೆ ನೀಟಾಗಿ. ನಾಯಿ ವಾಮಿಟಿಂಗ್ ಮಾಡಿದ್ದು ನೋಡಿರ ಎಲ್ಲಾದರೂ? ನಾಯಿ ವಾಮಿಟಿಂಗ್ ಮಾಡಿದ್ದು ನೋಡಿರ? ಕೆಲವು ಹೆಣ್ಮಕ್ಳು ಹೋಗಲ್ಲ. ದಟ್ ಈಸ್ ದ ಅಸಹ್ಯ. ಹಲ್ಲೆಲೂಯಾ. ನೀನು ಮೊಣಕಾಲಾಕಿ ಪ್ರಾರ್ಥನೆ ಮಾಡುವಾಗ ನೀನು ಧರ್ಮಶಾಸ್ತ್ರ ವಾಕ್ಯಾನುಸಾರವಾಗಿ ಜೀವನ ಇಲ್ದಂಗೆ ಸುಮ್ಮನೆ ಚರ್ಚಿಗೆ ಒಂದೇ ವಾಕ್ಯ ಕೇಳದೆ ಓದೆ ಈ ಥರ ಇದ್ದು ಪ್ರಾರ್ಥನೆ ಮಾಡ್ತೀಯಲ್ಲ, ನೀನು ಪ್ರಾರ್ಥನೆ ಮಾಡೋಕೆ ಬಂದಾಗ ದೇವರು ನನ್ನ ಮಗ ಎಷ್ಟು ಸಾರಿ ವಾಕ್ಯ ಕೇಳ್ತಾನೆ, ಒಂದನ ನೆಟ್ಟಿಗೆ ನಡೆಯಂಗಿಲ್ಲ, ಬಂದು ಮತ್ತೆ ಜೋರು ಅಂತೇಳಿ ಅಸಹ್ಯ ಪಟ್ಕೊಂಡು ದೂರ ಹೋಗ್ತಾನಂತೆ. ನನ್ನ ದೇವರು ದೆವ್ವಗಳು ಪ್ರಾರ್ಥನೆ ಕೇಳಿಲ್ಲ ಅಂದರೆ ನೀನು ಸ್ವಂತ ರಕ್ತ ಕೊಟ್ಟು ಕೊಂಡ್ಕೊಂಡಿರೋ ಮಗ, ನೀನು ಪ್ರಾರ್ಥನೆ ಕೇಳ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾಳೆ ನನ್ನ ಮಗ ಬೀದರ್ ಮೀಟಿಂಗ್ ಬರ್ತದೆ. ನಾವು ಅದಕ್ಕಾಗಿ ಅಪ್ಪಾಜಿ ನಾನು ಬರ್ತೇನೆ ನಿನ್ನ ಜೊತೆ ಸೇವೆಗೆ ಅಂತೇಳಿ ಇವತ್ತು ಹತ್ತಿದ್ದಾನೆ ಬಸ್ಸನ್ನು. ಅವನ ಮನವಿಗಳನ್ನು, ಅವನ ಪ್ರಾರ್ಥನೆಗಳನ್ನು, ಈ ಉಪ್ಪು ಖಾರ ತಿಂದ ಶರೀರ ಇದು ಇಷ್ಟೇ ಎಷ್ಟು ಅಕ್ಸೆಪ್ಟ್ ಮಾಡ್ತೇನೆ ನಾನು. ಬಂದ್ಬಿಡು ಮಗ, ಏನೇನಾಗಲಿ ಸೇಫಾಗಿ ಒಬ್ರನ್ನ ಕರ್ಕೊಂಡು ಇನ್ನೊಬ್ರನ್ನ ಜೊತೆ ಮಾಡಿಸಿ ಕರ್ಕೊಂಬರೋಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದಾನೆ. ನಿನ್ನ ದೇವ್ರು ಮಾಡಲ್ಲ, ನಿನಗೆ ರಕ್ತ ಕೊಟ್ಟಿದ್ದಾನೆ ನಿನಗೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕೆ ಕೇಳಲ್ಲ ಗೊತ್ತಾಯ್ತಾ ಪ್ರಾರ್ಥನೆ? ಓಕೆ ಬನ್ನಿ.
ಇದು ಕೂಡ ನಿಮ್ಮ ಮೈಂಡಲ್ಲಿ ಇರಬೇಕಾಗೆ. ಇಲ್ಲಿ ಆ ದೆವ್ವಗಳ ಪ್ರಾರ್ಥನೆಯನ್ನು ಕೇಳಿದಂತಹ ದೇವರು ಅವುಗಳನ್ನು ಎಲ್ಲಿ ಕಳಿಸಿದ್ರು? ಹಂದಿಗಳ ಮೈಯಲ್ಲಿ ಕಳಿಸಿದ್ರು. ಸೊ ವಾಕ್ಯ ಪ್ರಾರಂಭದಿಂದಲೂ ಮುಗಿಯೋ ತನಕ ಡಿಫ್ರೆಂಟ್ ಆಗಿ ದೇವರು ಮಾತಾಡ್ತಾನೆ. ಅವೆಲ್ಲವನ್ನು ನಿಮ್ಮ ಮನಸ್ಸಲ್ಲಿ ಇಟ್ಕೊಂಡಿರಬೇಕು, ಮರ್ತೋಗೋ ಹಾಗಿಲ್ಲ. ಸೊ ಈಗ ಆ ದೆವ್ವಗಳೆಲ್ಲವುಗಳು ಕಡೆ ಹೋಗಿ ಹಂದಿಗಳಲ್ಲಿ ಓದುವು. ಸುಮಾರು ಎಷ್ಟು ಹಂದಿಗಳು ಸತ್ತವಂತಿದಾವಲ್ಲಿ ಹೇಳ್ಬೇಕು ಜೋರಾಗಿ? 2,000 ಹಂದಿಗಳು. ಸೊ 2,000 ಹಂದಿಗಳು ಸತ್ತೋದು ಅಂತ ವಾಕ್ಯದಲ್ಲಿದೆ. ಅಂದರೆ ಒಂದೊಂದು ದೆವ್ವ ಒಂದೊಂದು ಹಂದಿನಾಗ ಹೋಗಿರ್ತಾವ? ಹೇಳ್ರಿ, ಸ್ಟ್ಯಾಟಿಸ್ಟಿಕ್ಸ್ ಹೋಗಿರ್ತಾವಲ್ರಿ? ಗ್ಯಾರಂಟಿ. ಈಗ ಒಂದೊಂದು ದೆವ್ವಗಳು ಒಂದೊಂದು ಹಂದಿನಲ್ಲಿ ಹೋಗಿ ಒಂದೊಂದು ಪ್ರಾಣನ ತೆಗೆದ್ರೆ ಅದೇ 2,000ಕ್ಕಿಂತಲೂ ಹೆಚ್ಚಿರುವಂಥ ದೆವ್ವಗಳು ಒಂದೇ ಪ್ರಾಣದಲ್ಲಿದ್ದಾವೆ. ಇವನು ಒಂದ್ಸಾರಿ ಕೂಡ ಸತ್ತಿಲ್ಲ. ಇವನು ಎಷ್ಟು 2,000 ಸಲ ಸಾಯ್ಬೇಕಾಗಿತ್ತು ಇವನು. ಹಲ್ಲೆಲೂಯಾ. ಯಾಕೆ ಗೊತ್ತಾ? ನಿನಗಿರೋ ಪರಿಸ್ಥಿತಿಗಳಲ್ಲಿ ದೇವರು ಒಂದು ಸಾರಿ ಮಾತು ಕೊಟ್ಟಂದ್ರೆ ಮಾತು ಯಾಕೆ ತಪ್ಪಲ್ಲ ಗೊತ್ತಾ? ಅವನು 2,000 ಸಾರಿ ಸಾಯ್ಬೇಕಾಗಿರೋನು ಒಂದು ಸಾರಿ ಸಾಯಲಾರ್ದಂತೆ ಆ 2,000 ದೆವ್ವಗಳ ಜೊತೆ ಹೋರಾಟ ಮಾಡ್ತದಾನೆ. ಯಾಕೆ ಗೊತ್ತಾ? ಅವನ ಮೇಲೆ ದೇವ್ರದೊಂದು ಉದ್ದೇಶ ಇತ್ತು. ಒಂದು ಮಾತು ಕೊಟ್ಟಿದ್ನು ದೇವರು ಅವನಿಗೆ. ಅವನಿಗೆ ನೇರವಾಗಿ ಕೊಟ್ಟಿರಲಿಲ್ಲ, ಪರಲೋಕದಲ್ಲಿನೇ ಅವನಿಗೆ ಒಂದು ಮಾತು ಕೊಟ್ಟಿದ್ನು. ಏನಂತ ಕೊಟ್ಟಿದ್ನು? ಓದಿ, ಅಲ್ಲೇ ಇದೆ 20ನೇ ವಚನ. ದೆಕಪೋಲಿ ಎಂಬ ಸೀಮೆಯಲ್ಲಿ ಸಾರುವುದಕ್ಕೆ ಪ್ರಾರಂಭಿಸಿದನು. ಹಲ್ಲೆಲೂಯಾ. ಎಲ್ಲಿಗೋದ್ನಂತ? ಎಲ್ಲಿಗೋದ್ನು? ಗ್ರೀಕ್ ವರ್ಡ್ ಅದು ಡೆಕಪೋಲಿ ಅಂತೇಳಿ. ಡೆಕ ಅಂದ್ರೆ 10, ಪೋಲಿ ಅಂದ್ರೆ ಹಳ್ಳಿ, ವಿಲೇಜ್ ಆರ್ ಸಿಟಿ, ಸಮಥಿಂಗ್, ಪಟ್ಟಣ. ಜನ ಅವನು ಸಾವುಗಾಗಿ ಕಾಯ್ತಿದ್ರೆ ನನ್ನ ಹೆಸರು ಅವನು ಸುವಾರ್ತೆ ಹೇಳೋದಕ್ಕೆ ಕಾಯ್ತಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಜನಗಳು ನೀವು ಯಾವಾಗ ಹಾಳಾಗಿ ಹೋಗ್ತಾ ಅಂತ ಕಾಯ್ತಾ ಇದ್ರೆ ನನ್ನ ಹೆಸರು ನಿನ್ನನ್ನು ಯಾವಾಗ ಉದ್ಧಾರ ಮಾಡಿ ನಿಂತಿಸಲು ಅಂತ ಕಾಯ್ತಾ ಇರ್ತಾನೆ. ಹಲ್ಲೆಲೂಯಾ. ಈ ಲೋಕದ ಜನಗಳೆಲ್ಲರೂ ಕೂಡ ನೀನು ಹಣೆ ಬರ ಇಷ್ಟೇ ಅಂತೇಳಿ ವಿಚಿತ್ರ ಮಾತಾಡ್ತಾ ಇದ್ರೆ ನನ್ನ ಯೇಸು ತನ್ನ ಉದ್ದೇಶವನ್ನು ಹೇಗೆ ನೆರವೇರಿಸಲಿ ಅಂತ ಕಾಯ್ತಾ ಇರ್ತಾನೆ. ಹಲ್ಲೆಲೂಯಾ. ಇವನ ಮೇಲೆ ದೇವರು ಮಾತು ಕೊಟ್ಟಿರೋದು ಏನಂತಂದ್ರೆ, ಒಂದು ದಿನ ನಿನ್ನನ್ನು ಸುವಾರ್ತಿಕ. ಅವನು ಹೇಳಿದ್ದು ಏನು ನಿನ್ನ ಹೆಸರು ಅಂದರೆ ದಂಡು. ನೋ, ದಂಡು ಅಲ್ಲ, ನೀನು ಸುವಾರ್ತಿಕ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈಗ ನೆನಪಿರಲಿ ನಿಮಗೆ, ನನ್ನ ಯೇಸು ನೀನು ಎಂಥ ಪರಿಸ್ಥಿತಿಯಲ್ಲಿದ್ದರೂ ಕೂಡ ಮಾತು ಕೊಟ್ಟು ಮಾತು ತಪ್ಪೋದಿಲ್ಲ ಆತನ. ಅರ್ಥ ಆಯ್ತಾ ಈಗ? ಮಾತು ಕೊಟ್ಟು ಹೆಂಗೆ ತಪ್ಪೋದಿಲ್ಲ ಅಂತೇಳಿ. ಕೆಲವರು ಹೇಳ್ತಾ ಇರ್ತಾರೆ, ಅಣ್ಣ ನನ್ನ ಪರಿಸ್ಥಿತಿ ಭಾಳ ಚೆನ್ನಾಗಿಲ್ಲ, ಆರ್ಥಿಕ ತೊಂದರೆಗಳು, ಅನಾರೋಗ್ಯ, ಆಮೇಲೆ ಕೆಲವು ಪಾಸ್ಟರ್ಸ್ಗಳು, ಅಯ್ಯ ನಮಗೆ ಭಾಳ ಕಷ್ಟ ಇದೆ, ಸಭೆ ಕಟ್ಟಕ್ಕಾಗ್ತಾ ಇಲ್ಲ. ಆನಂತರ ಏನಂತಾರೆ, ಆರ್ಥಿಕ ತೊಂದರೆಗಳು, ಸಣ್ಣದು ಶೆಡ್ ಹಾಕ್ಬೇಕಂತ ಕಾಯ್ತಾ ಇದ್ದಾವೆ. ಆನಂತರ ಭಯಂಕರವಾದಂಥ ಪರಿಸ್ಥಿತಿಗಳು, ಹೋರಾಟಗಳು ಎಲ್ಲ ನೋಡ್ತಾ ಇದ್ದಾನೆ ದೇವರು. 2015ರಲ್ಲಿ ನಾನು ಸೇವೆ ಸ್ಟಾರ್ಟ್ ಮಾಡಿದಾಗ ಬರೀ ಒಂದು 5 ಜನ ಹುಡುಗರು, ಬರೀ 70 ರೂಪಾಯಿ ಕಾಣಿಕೆ. ಭಯಪಟ್ಟಿಲ್ಲ ನಾನು. ದಿನ ನಡೆಸಿದ್ರು. ಇವತ್ತು ಹೆಚ್ಚು ಕಡಿಮೆ 150ರಿಂದ 200 ಜನ ಇದ್ದಾರೆ. 2020ರಲ್ಲಿ ವಿತೌಟ್ ಸಿಂಗಲ್ ಪೈಸೆ ಹೆಚ್ಚು ಕಡಿಮೆ 40 ಲಕ್ಷ, 36 ಲಕ್ಷ, ಈಗ ಇನ್ನೊಂದು ಬಿಲ್ಡಿಂಗ್ 40 ಲಕ್ಷ ಬಿಲ್ಡಿಂಗ್ ಇರುವಂಥ ಚರ್ಚ್ ಕೊಟ್ಟಿದ್ದಾನೆ ನಮಗೆ. ಯಾಕೆ? ಜನ ಅಂದರು ಸತೀಶ್ ಇವನು ಹಾಳಾಗಿ ಹೋಗ್ತಾನೆ, ಇವನು ಭಿಕ್ಷೆ ಬೇಡ್ಕೊಂಡು ತಿಂತಾನೆ, ಬರೀ 70 ರೂಪಾಯಿನಾಗ ಬದುಕ್ತಾನೆ. ನನ್ನ ಹೆಸರು ಆತ ಮಾತು ಕೊಟ್ಟಿದ್ದು ನೆರವೇರಿಸೋದಕ್ಕೆ ಆತ ಪ್ರಯತ್ನ ಪಡ್ತಾ ಇದ್ದಾನೆ. ಹಲ್ಲೆಲೂಯಾ. ಇಲ್ಲಿರೋ ಸೇವಕರುಗಳಿಗೆ ಹೇಳ್ತಾನೆ, ನೀವೇನು ಭಯ ಪಡಬೇಡಿ, ನನ್ನ ಹೆಸರು ನಿನ್ನ ಜೀವನದಲ್ಲಿ ಒಂದು ಮಾತು ಕೊಟ್ಟಿದ್ದಾನೆ, ಪರಲೋಕದಲ್ಲಿ ಅದನ್ನು ಬರೆದಿಟ್ಟಿದ್ದಾನೆ. ಈಗಿರೋ ಪರಿಸ್ಥಿತಿಗಳು ಇರೋದಿಲ್ಲ ನಿಮ್ಮ ಮುಂದೆ. ಹೇಳಿ, ನಮ್ಮ ದೇವರು ಮಾತು ಕೊಟ್ಟು ತಪ್ಪು ಅನ್ನಲ್ಲ. ಜೋರಾಗಿ ಹೇಳ್ರಿ, ಎಲ್ಲರೂ ಕೇಳಿಸೋ ಹಾಗೆ. ಧೈರ್ಯ ಬಂತ? ಓಕೆ, ಇನ್ನೊಂದು ವಾಕ್ಯ ಓದೋಣ. ಅಪೊಸ್ತಲ ಕೃತ್ಯಗಳು 12ನೇ ಅಧ್ಯಾಯ. ಒಂದನೇ ವಚನ. ಆ ಸಮಯದಲ್ಲಿ ಅರಸನಾದ ಹೆರೋದನು ಸಭೆಯವರಲ್ಲಿ ಕೆಲವರನ್ನು ಹಿಂಸೆಪಡಿಸುವುದಕ್ಕೆ ಕೈ ಹಾಕಿ ಯೋಹಾನನ ಅಣ್ಣನಾದ ಯಾಕೋಬನನ್ನು ಕತ್ತಿಯಿಂದ ಕೊಲ್ಲಿಸಿದನು. ಇದು ಯಹೂದ್ಯರಿಗೆ ಮೆಚ್ಚಿಕೆಯಾಗಿದೆ ಎಂದು ನೋಡಿ ಅಷ್ಟಕ್ಕೆ ನಿಲ್ಲದೆ ಪೇತ್ರನನ್ನು ಹಿಡಿಸಿದನು. ಆ ಕಾಲದಲ್ಲಿ ಹುಳಿಯಿಲ್ಲದ ರೊಟ್ಟಿಯ ಹಬ್ಬ ನಡೆಯುತ್ತಿತ್ತು. ಅವನನ್ನು ಪಸ್ಕ ಹಬ್ಬವಾದ ಮೇಲೆ ಜನರ ಮುಂದೆ ತರಿಸಬೇಕೆಂದು ಯೋಚನೆಯಿಂದ ಸೆರೆಯಲ್ಲಿ ಹಾಕಿಸಿ
ಅವನನ್ನು ಕಾಯಲಿಕ್ಕೆ 4 ಸಿಪಾಯಿಗಳಿದ್ದ 4 ಗುಂಪುಗಳ ವಶಕ್ಕೆ ಕೊಟ್ಟನು. ಪೇತ್ರನು ಸೆರೆಮನೆಯೊಳಗೆ ಕಾವಲಿದ್ದಾಗ ಸಭೆಯವರು ಅವನಿಗೋಸ್ಕರ ಆಸಕ್ತಿಯಿಂದ ದೇವರಿಗೆ ಪ್ರಾರ್ಥನೆ ಮಾಡುತ್ತಿದ್ದರು. 6ನೇ ವಚನ. ಅವನನ್ನು ಜನರ ಮುಂದೆ ತರಿಸಬೇಕೆಂದಿದ್ದ ದಿವಸದ ಹಿಂದಿನ ರಾತ್ರಿಯಲ್ಲಿ ಪೇತ್ರನು 2 ಸರಪಣಿಗಳಿಂದ ಕಟ್ಟಲ್ಪಟ್ಟವನ 2 ಸಿಪಾಯಿಗಳ ನಡುವೆ ಎಲ್ಲರಿಗೂ ಗೊತ್ತಿರೋ ವಾಕ್ಯ ಎಲ್ಲ ಕೇಳಿಸ್ಕೊಳ್ಳಿ. ಸೊ ಇಲ್ಲಿ ಯೋಹಾನನ ಅಣ್ಣನಾದಂಥ ಯಾಕೋಬನ ತಲೆ ಹೋಯ್ತು. ಯಾಕೆ ಹೋಯ್ತು ಗೊತ್ತಾ? 1ನೇ ಶತಮಾನದಲ್ಲಿ ಯೇಸು ಕ್ರಿಸ್ತನು ಯಾವಾಗ ಮರಣವನ್ನು ಜಯಿಸಿ ಮೃತ್ಯುಂಜಯನಾಗಿ ಶಿಷ್ಯಂದ್ರಿಗೆ ಕಾಣಿಸಿಕೊಂಡು ಗ್ರೇಟ್ ಕಮಿಷನ್ ಆ ಆಜ್ಞೆನ ನೀವು ಲೋಕದ ಕಡೆಗೆ ಹೋಗಿ ಸುವಾರ್ತೆ ಸಾರಿ ಅಂತ ಹೇಳಿ ಆತನು ಆರೋಹಣ ಆಗಿ ಹೋದ್ನೋ, ಆ ಸುವಾರ್ತೆ ಹೇಳೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಆ ರೋಮ್ ಸಾಮ್ರಾಜ್ಯ ಖಂಡಿತವಾಗಿ ಯೇಸು ಕ್ರಿಸ್ತನ ಅದೇ ಸುವಾರ್ತೆನ ಹೇಳಿದ್ನು, ಶಿಲುಬೆಗೆ ಹಾಕಿದ್ರು. ಇವ್ರನ್ನ ಬಿಟ್ಟರೆ ಇವ್ರು ಸುಮ್ಮನೆ ಇರಲ್ಲ, ಇವರು ಕೂಡ ಅದೇ ಸುವಾರ್ತೆ ಹೇಳ್ತಾರಂತೇಳಿ ಒಬ್ಬೊಬ್ಬರನ್ನ ಹಿಡಿದು ಏನು ಮಾಡ್ತಾ ಇದ್ರು. ಈಗ ಯಾಕೋಬನ್ ಏನಾಗಿದ್ದಾನೆ? ಕೊಲ್ಲಲ್ಪಟ್ಟಿದ್ದಾನೆ. ಅದಿನ್ನೂ ಅದು ವಾಕ್ಯ ಹೇಗಿದೆ ಹಾಗೆ ಹೇಳ್ಬೇಕಂದ್ರೆ ತಲೆ ಕಡ್ದು ಬಿಟ್ಟಿದ್ದಾರೆ, ಹಿಂಸೆ. ನೆಕ್ಸ್ಟ್ ಪೇತ್ರನ ಹಿಡ್ಕೊಂಬಂದಿದ್ದಾರೆ ಅದೇ ಸ್ಥಳಕ್ಕೆ. ಪೇತ್ರನ ಹಿಡ್ಕೊಂಬಂದು ಹಾಕಿದ್ದಾರೆ. ನೆಕ್ಸ್ಟ್ ನೀನೇ. ಅದು ಪಸ್ಕ ಹಬ್ಬ ಅಡ್ಡ ಬಂದ್ಬಿಡ್ತು. ಒಂದು ದಿನ ಸ್ವಲ್ಪ ಡಿಫ್ರೆನ್ಸ್ ಆಯ್ತು, ಜೈಲಾಗ ಹಾಕಿದ್ರು. ಜೈಲಲ್ಲಿ ಆರಾಮಾಗಿ ನಿದ್ದೆ ಮಾಡ್ತಾನೆ. ಇದೇನ್ ಕಥೆ ಇದು? ಕೊರೋನಾ ಪಕ್ಕದ ಮನೇಲಿ ಬಂದೈತೆ, ನೆಕ್ಸ್ಟ್ ನಿಮ್ಮ ಮನೆಗೆ ಬರ್ತದೆ ಅಂದ್ರೆ ರಾತ್ರಿ ನಿದ್ದೆ ಮಾಡಿಲ್ಲ ನಾವು. ಮನೆಗೆಲ್ಲ ಏನಂತಾರೆ ಆ ಬ್ಲೀಚಿಂಗ್ ಪೌಡರ್ ಹಾಕಿ ಮಾಸ್ಕ್ಗಳು ಹಾಕ್ಕೊಂಡು ನಮ್ಮ ಮನೆಗೆ ಬರ್ತದೆ, ಬ್ಯಾರಿಕೇಡ್ಗಳು ಹಾಕ್ಕೊಂಡು ಭಾಳ ಕಷ್ಟ. ಬರೀ ಕೊರೋನಾ ಬರ್ತದೆ ಅಂದ್ರೆ ನೆಕ್ಸ್ಟ್ ನಿನ್ನ ಕುತ್ತಿಗೆ ಸುಳ್ಳಲ್ಲ, ಯಾಕೋಬರನ್ನ ಕಡ್ದಿದ್ದಾರೆ. ನ್ಯೂಸ್ ಪೇಪರಲ್ಲಿ ಬಂದಿದೆ, ಇವಾಗ ಇರೋದಾಗಿದ್ರೆ ಸೀನ್ ನ್ಯೂಸ್ ಪೇಪರಲ್ಲಿ ಬಂದಿದೆ. ಜನ ಮಾತಾಡ್ತಾ ಇದ್ದಾರೆ, ಪೇತ್ರನ ಹಿಡ್ಕೊಂಡು ಹೋಗಿದ್ದಾರೆ. ಚರ್ಚರ್ಗಳು ಅಂದರು ಯಾಕೋಬೋದ, ನೆಕ್ಸ್ಟ್ ಪೇತ್ರ ಹೋಗ್ತಾನೆ. ಸೀನ್ ಹಿಂಗೆ ಸೇಮ್ ಆಳ್ತಾ ಇದ್ದಾರೆ. ಎಲ್ಲ ಚರ್ಚು ಪ್ರಾರ್ಥನೆ ಮಾಡ್ತಾಯಿದೆ. ಭಾಳ ಜನ ನಾವು ಏನೇನು ಕೇಳ್ತೇವೆ ಅಂತಂದರೆ, ಚರ್ಚು ಪ್ರಾರ್ಥನೆ ಮಾಡಿದ್ದಕ್ಕಾಗಿ ದೇವರು ಪೇತ್ರನ ಬಿಡಿಸಿದ್ರು ಅಂತ ಅಂತೀರಿ. ಅದು ಒಂದು 50% ಸರಿ ಅಷ್ಟೇ. ಅದು ಇನ್ನು 50% ಯಾವ್ದು ಸರಿ ಅಂತ ಹೇಳ್ತಾನೆ. ಓಕೆ, ಪೇತ್ರನಿಗೆ ಗೊತ್ತಿತ್ತ ಚರ್ಚ್ ಪ್ರಾರ್ಥನೆ ಮಾಡ್ತದೆ ಅಂತೇಳಿ. ಈಗ ನಾನು ನಿಮ್ಮ ಮಧ್ಯದಲ್ಲಿ ವಾಕ್ಯ ಪ್ರಕಟಿಸ್ತಾ ಇದ್ದಾನೆ, ಕೇಳಿಸ್ಕೋಬೇಕು ಎಲ್ಲರೂ. ಸೊ ನಾನೀಗ ವಾಕ್ಯ ಪ್ರಕಟಿಸುವಾಗ ನಮ್ಮ ಸಭೆ ನನಗಾಗಿ ಪ್ರಾರ್ಥನೆ ಮಾಡ್ತದೆ ಅಂತ ಗೊತ್ತಾ? ನನಗೆ ಯಾರ್ಯಾರು ಪ್ರಾರ್ಥನೆ ಮಾಡ್ತಾರೆ ಅಂತೇಳಿ ಹೇಳಿ ಬಂದಿದ್ದಾನೆ. ಪ್ರಾರ್ಥನೆ ಮಾಡಿ ದೇವ್ರ ಕಾರ್ಯ ನಡಿ. ಯಾರು ಮಾಡ್ತಾರೆ ನನಗೇನು ಗೊತ್ತು? ಆದರೆ ಇವನು ಆರಾಮಾಗಿ ಮಲಗೋದಕ್ಕೆ ಏನು ಕಾರಣ? ನಮಗೇನಾದರೂ ನಾಳೆ ಎಕ್ಸಾಮ್ ಐತಂದ್ರೆ ನಿದ್ದೆ ಬರಲ್ಲ. ಇದರಲ್ಲಿ ಸ್ಟೂಡೆಂಟ್ಸ್ಗಳು ನಾಳೆ ಎಕ್ಸಾಮ್ ಐತಂದ್ರೆ ರಾತ್ರಿ ಎಲ್ಲ ಸುಮ್ಮನೆ ಬಾಲ ಸುಟ್ಟರು ಬೆಕ್ಕ ಥರ ತಿರುಗ್ತಿರ್ತೀವಿ ಸುಮ್ಮನೆ ಹಿಂಗೆ. ಮಮ್ಮಿ ಹೇಳ್ತಾಳೆ ಮಕ್ಕ ಹೋಗಂತಂದ್ರೆ, ಇಲ್ಲ ಮಮ್ಮಿ ಟೆನ್ಷನ್ ಆಗ್ತದೆ. ಏನು ಓದಿದ್ದಾನೆ ಮರ್ತೋಗಿ. ಬರೀ ಎಕ್ಸಾಮ್ ಐತಂದ್ರೆ ನಿದ್ದೆ ಕಡ್ಸ್ಕೊಂಡು ತಿರ್ಗಾಡೋ ಮಂದಿದೀವಿ ನಾವು. ಪೇತ್ರ ನಾಳೆ ಮಗನೇ ಕತ್ತಿ ತಂದು ಕಡಿತಾರೆ ನಿನ್ನ ತಲೆ. ಏನಿಂತ ಬರಿದಾರಿ ಅದು? ನಿಜವಾಗ್ಲೂ ನನಗೆ ಆಶ್ಚರ್ಯ ಆಗಿದೆ ಅದು. ನೀವು ಸುಮ್ಮನೆ ಓದಿರ್ತೀರ, ಅದನ್ನ ಸ್ವಲ್ಪ ಯೋಚನೆ ಮಾಡಿ ಆರಾಮಾಗಿ ನಿದ್ದೆ ಮಾಡ್ತಾ ಇದ್ದಾನೆ ಅವನು. ತೂಕಿಡಿಸಿಲ್ಲ, ನಿದ್ದೆ ಮಾಡ್ತಾ ಇದ್ದಾನೆ. ಬೈಬಲ್ ವಾಕ್ಯ ಸತ್ಯವಾದದ್ದು ಅದು. ನಿದ್ದೆ ಚೆನ್ನಾಗಿ ಮಾಡ್ತಾ ಇದ್ದಾನೆ ಅವನಿಗೆ. ಹೆಂಗೆ ನಿದ್ದೆ ಬಂತಪ್ಪ? ನಾವು ಒಂದು ವೇಳೆ ಜೈಲಾಗಿದ್ದು ಆ ಪರಿಸ್ಥಿತಿ ಇದ್ದಿದ್ರೆ ನಮ್ಮ ಕೈಗೆ ಮೊಬೈಲ್ ಕೊಟ್ಟುಬಿಟ್ರೆ ಫೋನ್ ಡೈರೆಕ್ಟ್ ಒಬ್ರಿಗಾದ್ಮೇಲೆ ಒಬ್ರಿಗೆ ಹೆಂಗೆ ನೋಡ್ರಪ್ಪ, ಸ್ವಲ್ಪ MLA ಹೇಳ್ರಿ, MP ಹೇಳ್ರಿ, ಸ್ವಲ್ಪ ಯಾರನ್ನ ಗ್ರಾಮ ಪಂಚಾಯತ್ ಮೆಂಬರ್ಗೆ ಹೇಳ್ರಿ, ಇಲ್ಲಾಂದ್ರೆ ಯಾರಿಗೆ ಹೇಳಿದ್ರು ಆಗ್ತಾ ಇಲ್ಲ ಅಂದ್ರೆ ಇಲ್ಲ ಆಟ ಹೇಳ್ತೀರ ಕರ್ಕೊಂಬರ್ರು, ಒಂದು ಮಾತು ಮಾತಾಡ್ತೀನಿ, ಹೋಗ್ತೀರಿ, ಒಂದ್ಸರ ನೋಡ್ತೀನಿ. ನಿಜವಾಗ್ಲೂ ಪೇತ್ರಿಗೆ ಹೆಂಡ್ತಿ ಮಕ್ಕಳು ಸ್ಲೀಪಿಂಗ್ ವೆರಿ ನೈಸ್ಲಿ. ಯಾಕೆ ಗೊತ್ತಾ? ಹೌದ್ರಿ, 21ನೇ ಅಧ್ಯಾಯ ಯೋಹಾನ ಸುವಾರ್ತೆ. ಯಾಕೆ ಮಲಗಿದ್ನು ಪೇತ್ರು? ಹದಿನಾರನೇ ವಚನ ಬೇಡ, 18ನೇ ವಚನ. ಅಲ್ಲೇನು ನಡೀತೆ ಅಂತ ಹೇಳ್ತಾನೆ. 18ನೇ ವಚನ. ಅವನಿಗೆ ಏಸು, ನನ್ನ ಕುರಿಗಳನ್ನು ಮೇಯಿಸು, ನಿನಗೆ ನಿಜ ನಿಜವಾಗಿ ಹೇಳುತ್ತೇನೆ, ನೀನು ಯವನಸ್ಥನಾಗಿದ್ದಾಗ ನೀನೇ ನಡುವನ್ನು
ಕಟ್ಟುಕೊಂಡು ಇಷ್ಟ ಬಂದ ಕಡೆಗೆ ತಿರುಗಾಡುತ್ತಿದ್ದಿ. ಆದರೆ ನೀನು ಮುದುಕನಾದಾಗ ನಿನ್ನ ಕೈಗಳನ್ನು ಚಾಚುವಿ, ಮತ್ತೊಬ್ಬ ನಿನ್ನ ನಡುವನ್ನು ಕಟ್ಟಿಕೊಂಡು ನಿನಗೆ ಇಷ್ಟವಿಲ್ಲದ ಕಡೆಗೆ ನಿನ್ನ ತೆಗೆದುಕೊಂಡು ಹೋಗುವನು ಎಂದು ಹೇಳಿದನು. ಆ ಮಾತು ಹೇಳ್ತಾ ಹೇಳ್ತಾ ಮೇಲೆ ವಾಕ್ಯದಲ್ಲಿ ಬರೆದಿದೆ, ಅವನು ಎಂಥ ಸಾವಿನಿಂದ ದೇವರನ್ನು ಮಹಿಮೆ ಪಡಿಸುವವನು ಎಂಬುದಾಗಿ ಆತನು ಈ ಮಾತಿನಿಂದ ಸೂಚಿಸಿದನು. ಹಲ್ಲೆಲೂಯಾ. ಯೇಸು ಈ ಲೋಕವನ್ನು ಬಿಟ್ಟು ಹೋಗೋದಕ್ಕಿಂತ ಮುಂಚೆ ಪೇತ್ರನ ಜೊತೆ ಮಾತಾಡ್ತಾ ಇದ್ದಾನೆ. ಪೇತ್ರು, ಏನ್ ಸ್ವಾಮಿ ನೀನು ಹೆಂಗ್ ಸಾಯ್ತು ಹೇಳ್ತೇನೆ ನಾನು. ನೀನು ಯವನ ಕಾಲದಲ್ಲಿ ಇದ್ದಾಗ ನಿನ್ನ ನಡು ಕಟ್ಕೊಂಡು ಇಷ್ಟಾನುಸಾರವಾಗಿ ಬದುಕಿದೆ, ಆದರೆ ಈಗ ಮುದುಕನಾದಾಗ ನಿನ್ನ ನಡುವನ್ನು ಇನ್ನೊಬ್ಬರು ಕಟ್ಟಿ ಕರ್ಕೊಂಡು ಹೋಗ್ತಾರೆ. ದೇವ್ರ ವಾಕ್ಯದಲ್ಲಿ ಬರೆದಿದೆ, ನೀನು ಹೆಂಗ್ ಸಾಯ್ತೀಯಾ? ಮುದುಕನಾದಾಗ ನಿನ್ನ ಕಟ್ಟಿ ಎಳ್ಕೊಂಡೋಗಿ ಶಿಲುಬೆಗೆ ಹಾಕಿ ಸಾಯಿಸ್ತಾರೆ. ಇದು ಯಾವಾಗ ಹೇಳಿದ್ದು? ಯೇಸು ಸ್ವಾಮಿ ಬದುಕಿದ್ದಾಗ. ಪೇತ್ರ ಮಲಗಿರೋದು ಯಾವಾಗ? ಯೇಸು ಸ್ವಾಮಿ ಹೋದ್. ಅಂದರೆ ಪೇತ್ರು ಯೇಸು ಕ್ರಿಸ್ತನ ಹೇಳಿರೋ ಮಾತುಗಳನ್ನು ಚೆನ್ನಾಗಿ ಕೇಳಿಸ್ಕೊಂಡಿದ್ದಾನೆ, ಅದಕ್ಕೆ ಧೈರ್ಯ. ಹಲ್ಲೆಲೂಯಾ. ಇವತ್ತು ಎಕ್ಸಾಮ್ಗೆ ಭಯಪಡೋರು, ರೋಗಗಳಿಗೆ ಭಯಪಡೋರು, ಕುಟುಂಬಗಳಿಗೆ ಭಯಪಡೋರು, ಮತ್ತೊಂದಕ್ಕೆ ಭಯಪಡೋರು ಯಾಕೆ ಗೊತ್ತಾ? ನಿಮ್ಮ ತಲೆಯಲ್ಲಿ ದೇವರ ವಾಕ್ಯ ಇಲ್ಲ, ಅದಕ್ಕಾಗಿನೇ. ಸಣ್ಣ ಸಮಸ್ಯೆ ಬಂದ್ಬಿಟ್ರೆ ಖರ್ಚು ಬಿಡ್ರೆ ಮಮ್ಮಿ, ಯಾಕೆ ಮಮ್ಮಿ ಅಂತ ಗೊತ್ತಾ ನೀನು? ನಾನು ಆರಿಸಿಕೊಂಡ ಯಶೂರೂನೇ ನನ್ನ ಸೇವಕನಾದ ಯಾಕೋಬೆ, ಭಯ ಪಡಬೇಡ. ಎಲ್ಲೋಯ್ತು ಮಾತು ನಿನಗೆ? ಅದಕ್ಕೆ ಮಮ್ಮಿ ಅಂತ ಹೋಗ್ಬಿಡ್ತೀನಿ ನೀನು. ಅದಕ್ಕೆ ಚರ್ಚಲ್ಲಿ ಬಂದಾಗ ವಾಕ್ಯ ಚೆನ್ನಾಗಿ ಕೇಳಬೇಕು. ನೀವು ಸಮಸ್ಯೆಗಳಿದ್ದಾಗ, ಬಾಧೆ ಇದ್ದರೆ ನಿಮ್ಮ ಅಪ್ಪ ನಿಮ್ಮ ಪಕ್ಕದಲ್ಲಿ ಬಂದು ವಾಕ್ಯ ಕೇಳಲ್ಲ, ನಮ್ಮಂಥ ಸೇವಕರುಗಳು ಕೂಡ ಹೇಳಲ್ಲ, ಹೇಳಿರ್ತಾವಷ್ಟೇ. ಅದು ನೆನಪಿಗೆ ಬರಬೇಕು ನಿನಗೆ. ಎಷ್ಟು ಜನ ಇದ್ರಿ ಸಮಸ್ಯೆಗಳು ಬಂದಾಗ ಅಳೋರು? ಎಷ್ಟು ಜನ ಇದ್ರಿ ಸಮಸ್ಯೆಗಳು ಬಂದಾಗ ನಿದ್ದೆ ಮಾಡೋರು? ನನ್ನ ದೇವರು ಒಂದು ಸಾರಿ ಮಾತು ಕೊಟ್ಟರಂದ್ರೆ ನೀನು ಮರಣದ ಹಾಸಿಗೆ ಮೇಲೆ ಹಿಂಗೆ ಮಲಗಿದ್ರು ಕೂಡ ದೇವರ ಹತ್ರ ಮಾತು ತಪ್ಪೋದಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪೇತ್ರನಿಗೆ ಚೆನ್ನಾಗಿ ಗೊತ್ತಿತ್ತು, ನಾನು ಒಂದು ದಿನ ಮುದುಕನಾಗ್ತಾನೆ, ಈ ರೋಮ್ ಸಾಮ್ರಾಜ್ಯದ ಅಧಿಕಾರವಾಗಲಿ, ರೋಮ್ ಸಾಮ್ರಾಜ್ಯದ ಕತ್ತಿ ಆಗಲಿ ಯಾವ ನನ್ನ ಶರೀರದ ಮೇಲೆ ಬೀಳೋದಿಲ್ಲ. ವೈ? ಬಿಕಾಸ್ ಗಾಡ್ ಹ್ಯಾಸ್ ಪ್ರಾಮಿಸ್ಡ್ ಮೀ. ದೇವರು ನನಗಾಗಲಿ ಒಂದು ಮಾತು ಕೊಟ್ಟರೆ ಮುದುಕ ಆಗ್ತೀನಿ ನಾನು. ಎಷ್ಟೋ ಜನಕ್ಕೆ ನಿಮ್ಗೆ ವಾಗ್ದಾನ ಮಾಡಿರ್ತಾನೆ, ನಿನ್ನನ್ನು ಆಶೀರ್ವಾದ ನಿಧಿಯಾಗಿ ಮಾಡ್ತಾನೆ, ನಿನ್ನನ್ನು ಮುಪ್ಪಿನವರೆಗೂ ಹೋರ್ತಾನೆ. ಸ್ವಲ್ಪ ಹಂಗೆ ಡಾಕ್ಟರ್ ತಗೋ ಸ್ವಲ್ಪ ಬ್ಲಡ್ ಚೆಕಪ್ ಕೊಟ್ಟು ಬಂದಿರ್ತಾರೆ. ನಾಳೆ ರಿಪೋರ್ಟ್ ಏನು ಬರ್ತೋದ್ರೆ ದೇವ್ರು ಹೇಳಿಲ್ಲ ನೀನು ಮುದುಕ ಆದ್ಮೇಲೆ ನಿನ್ನ ಓರ್ತಾನೆ ಅಂತೇಳಿ. ಇಲ್ಲ ಬಿಡ್ರ ಅಂಕಲ್, ರಿಪೋರ್ಟ್ ಏನು ಬರ್ತದೋ. ನೀನು ಯಾಕೆ ಭಯ ಗೊತ್ತಾ? ಆ ವಾಕ್ಯದ ಶಕ್ತಿ ಇಲ್ಲ ನಿನ್ನ ಮೈಯಲ್ಲಿ. ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ಆ ದಂಡು ಅನ್ನೋನು ಎಲ್ಲರಿಂದ ತಿರಸ್ಕರಿಸಲ್ಪಟ್ಟವನಾಗಿ ಹೀನ ಪರಿಸ್ಥಿತಿಯಲ್ಲಿದ್ದಾಗಲೂ ನನ್ನ ಯೇಸು ಮಾತು ಕೊಟ್ಟು ತಪ್ಪಲಿಲ್ಲ. ಇಲ್ಲಿ ಪೇತ್ರನಿಗೆ ನೀನು ಮುದುಕನಾದ್ಮೇಲೆ ಸಾಯ್ತಿ ಅಂತೇಳಿ ಮಾತು ಕೊಟ್ಟು ಮರಣದ ಹಾಸಿಗೆ ಮೇಲೆ ಇದ್ರೂ ಕೂಡ ರೋಮ್ ಸಾಮ್ರಾಜ್ಯದ ಅಧಿಕಾರವನ್ನು, ಆ ಮುದ್ರೆಗಳನ್ನು, ಅವರ ಕತ್ತಿನ ಎಲ್ಲವನ್ನು ಶೂನ್ಯ ಮಾಡಿ ಮಾತು ಉಳಿಸಿಕೊಂಡು ನಿನಗೆ ವಿರುದ್ಧವಾಗಿ ಎದ್ದೇಳುವ ಯಾವ ಆಯುಧವೂ ಕೂಡ ದೇವರ ಮುಂದೆ ಅವು ಜಯಿಸೋದಿಲ್ಲ. ಈಗ ಅರ್ಥ ಆಯ್ತಾ ದೇವ್ರ ಮಾತು ಕೊಟ್ರೆ ಹೆಂಗಿರ್ತದ ಅಂತೇಳಿ? ಎಷ್ಟು ಜನಕ್ಕೆ ಸಂತೋಷ ಆಗ್ತದೆ ವಾಕ್ಯ ಕೇಳಿ? ಧೈರ್ಯ ಬಂತಾ? ಸ್ವಲ್ಪ ಜೋರಾಗಿ ಹಲ್ಲೆಲ್ಲ ಹೇಳ್ರಿ ನೋಡೋಣ. ಇನ್ನೂ ಸ್ವಲ್ಪ ಭಯ ಇದ್ದಂಗೆ ಐತೆ, ಜೋರಾಗಿ ಹೇಳ್ರಿ ಹಲ್ಲೆಲೂಯಾ. ನನ್ನ ಯೇಸು ಮಾತು ಕೊಟ್ಟು ತಪ್ಪೋದಿಲ್ಲ. ಇನ್ನು ಕೊನೆಗೆ ಒಂದು ಇನ್ಸಿಡೆಂಟ್ ಹೇಳಿ ಮುಗಿಸ್ಬಿಡ್ತಾನೆ ನಾನು. ಲಾಜರ್ ಪಾಪ ಬೇತನ್ಯದಲ್ಲಿರುವಂಥ ಮಾರ್ತಾ ಮರಿಯಳ ಕುಟುಂಬದಲ್ಲಿ ಲಾಜರ್ ಒಬ್ಬ ತಮ್ಮ ಇದ್ನು, ಅವನು ಸತ್ತೋಗ್ಬಿಟ್ನು. ಅಸ್ವಸ್ಥನಾಗಿದ್ನು. ನ್ಯೂಸ್ ಕಳಿಸ್ಕೊಟ್ರು, ರಿಪೋರ್ಟ್ ಹಿಂಗ ಸುಸ್ತಾಗ್ಯಾನೆ, ಸ್ವಲ್ಪ ಸಮಸ್ಯೆ ಆಗೈತೆ ಅಂತೇಳಿ ಯೇಸು ಸ್ವಾಮಿಗೆ ಕಳಿಸ್ಕೊಟ್ರೆ ಯೇಸು ಸ್ವಾಮಿ ಏನಂದು, ಬರ್ತಾನೆ, ಲೇಟ್ ಆಯ್ತು, ಸ್ವಲ್ಪ ತಡ ಆಯ್ತು. ಬರೋಷ್ಟೊಳಗೆ 4 ದಿನ ಆಗೋಗ್ಬಿಡ್ತು. 4 ದಿನ ಆಗೋಷ್ಟೊಳಗೆ ಇವನು ಉಣಿಬಿಟ್ರು, ಸತ್ತನು ಉಣಿಟ್ಬಿಟ್ರು. ಯಾವಾಗಲೇ ವಾಸನೆ ಬಂದು ಹೋಗ್ಬಿಡ್ತು. ಈಗ ಯೇಸು ಸ್ವಾಮಿ ಆ ಊರಿಗೆ ಬಂದು ಮಾರ್ತಾ ಮರಿಯಳೆ ನೋಡ್ತಾ ಇದ್ದಾನೆ. ಫಸ್ಟ್ ಟೈಮ್ ಯೇಸು ಸ್ವಾಮಿ ಕೂಡ ಕಣ್ಣೀರು ಸುರಿಸಿದ್ನಲ್ಲಿ, ಅವರು ಕಣ್ಣೀರು ಸುರಿಸ್ತಾ ಇದ್ದಾರೆ. ಈ ಸೀನು ನಿಮಗೆ ಯಾರು ಸಾಯೋದು ಬೇಡ. ನಿಮ್ಮ ಮನೇಲಿ ಒಂದು ವೇಳೆ ನಿಮಗೆ ಸಮಸ್ಯೆ ಆಯಿತು, ಬಾಧೆ ಆಯಿತು ಅಂದಾಗ ನಿಮ್ಮ ಪಾಸ್ಟರ್ ಲೇಟಾಗಿ ಬಂದರೆ ನಿಮ್ಮ ಸೀನ್ ಹೆಂಗಿರ್ತದೆ ಇಲ್ಲಿ? ಅಯ್ಯಯ್ಯೋ, ಪಾಸ್ಟರ್ ತಲೆ ಮೇಲೆ ಚಟ್ನಿ ನರೆದು ಬಿಡ್ತೀವಿ ನಾವು, ಒಣ ಮೆಣಸಿನಕಾಯಿ ಹಾಕಿ. ನಮ್ಮ ಭಾಷೆ ಹೆಂಗೆ ಇದು, ಪಾಸ್ಟರ್ ಎದಕ್ಕನ ಸೇವೆಗೆ ಬಂದೆ ಅಂತೇಳಿ. ಎಲ್ಲೇಳು ನಾವು ಕಾಣಿಕೆ ಕಡಿಮೆ ಕೊಡ್ತೀವಿ ಅಂತೇಳಿ ನಮ್ಮ ಮನೆಗೆ ಬರೋದಿಲ್ಲ, 2 ದಿನ ಲೇಟಾಗಿ ಬರ್ತಾನೆ.
ಇದ್ದೀರಾ ಗುಣಗೋರಿಂಗ? ನಿಮ್ಮ ಸಭಾಪಾಲಕರು ಲೇಟಾಗಿ ಬರೋದು ಕೂಡ ನಿನಗೆ ಆಶೀರ್ವಾದನೇ ಅದು. ಅರ್ಥ ಆಗ್ತೀವಿ ನಾನು ಹೇಳೋದು? ಫೋನ್ ಮಾಡಿರ್ತೀರಿ, ಪಾಪ ಪಾಸ್ಟ್ ಇವಾಗ ನಮ್ಮ ಥರ ಇದು ಇವಾಗ ಎಲ್ಲ ಮೀಟಿಂಗ್ ಎಲ್ಲ ಮುಗಿದಿರ್ತಾರೆ, ರಾತ್ರಿ ಹೆಚ್ಚು ಕಡಿಮೆ ಸ್ವಲ್ಪ ಲೇಟಾಗಿ ಹೋಗಿ ಮಲಗ್ತಾರೆ, 11 ಗಂಟೆಗೆ ಕಾಲ್ ಬರುತ್ತೆ, ಏನೋ ಸುಸ್ತಾಗಿ ನಿದ್ದೆ ಹೋಗ್ಬಿಟ್ಟಿರ್ತಾರೆ. ಇಲ್ಲಿ ಬಂದಿರ್ಲೋರ್ದಾರು ಫೋನ್ ಮಾಡಿರ್ತಾರೆ, ಇಲ್ಲಿ ಬಂದಿರೋರು ಗೊತ್ತು ಪಾಸ್ಟರ್ ಸುಸ್ತಾಗ್ಯಾರ ಅಂತೇಳಿ. ಬರಲಿರೋದನ್ನು ಫೋನ್ ಮಾಡ್ತಾನೆ, ಯಾಕೆ 9 ಗಂಟೆಗೆಲ್ಲ ಮೀಟಿಂಗ್ ಮುಗಿಬೇಕಾಯ್ತು, 10ವರೆಗೆ ಪಾಸ್ಟರ್ ಫೋನ್ ಅಂದು ಎತ್ತಿಲ್ಲ ಅಂತೇಳಿ ನಾಳೆ ಊರು ಜನ ಕೇಳ್ತಾನೆ. ಸುಮ್ಮನಿರಲ್ಲ ಅವನು. ನಿಂದು ಫೋನ್ ಎತ್ತಿದ್ರ ಪಾಸ್ಟ್ರು? ಎತ್ತಾರ ನಂದು. ಆಯ್ತು, ಇವ್ನು ನಮ್ಮಲ್ಲ ಅನ್ನೋ ಕ್ಯಾಂಡಿಡೇಟ್, ಇವನು ಎತ್ತದ ನಮ್ಮನ್ನಲ್ಲ, ಇನ್ನೊಬ್ಬರ ಕಡೆ ಹೋಗ್ತಾರ. ನಿಂದು ಫೋನ್ ಎತ್ತಾರ? ಮೊನ್ನೆ ಮಾಡಿದ್ದೆ, 2ನೇ ಸರಿ ಎತ್ತಿದ್ರು, ಮುಗಿತು. ಇನ್ನೂ ಎತ್ತಿದ್ದು ಸಂತೋಷ ಇಲ್ಲ, 2ನೇ ಸರಿ ಅಂದಿತ್ತು, 1ನೇ ಸರಿ ಮಾಡಿದ ತಕ್ಷಣ ಎತ್ತಿ ಬಿಡ್ಬೇಕಿತ್ತು. ಇವನು ಸ್ವಲ್ಪ ಅವ್ನು ಹಿಡ್ಕಂತಾನೆ, ಬಾ ನನ್ನ ಜೊತೆಗೆ ಬಾ ಅಂತೇಳಿ. ಇನ್ನೊಬ್ಬನ ಕಡೆ ಹೋಗ್ತಾರೆ ಇವರಿಬ್ರು. ನಿನ್ನ ಫೋನ್ ಎತ್ತಾರ? ನಂದು ಎತ್ತಂಗಿಲ್ಲ. ಹೂನಪ್ಪ, ಪಾಸ್ಟ್ ಫುಲ್ಲು ಚೇಂಜ್ ಆಗ್ಬಿಟ್ಟಾನೆ. ಎದಕ್ಕೆ ಫೋನ್ ಎತ್ತಿಲ್ಲ, ಏನು ಕತೆ, ಅವ್ರ ಸಮಸ್ಯೆ ಏನು, ಹೋಗೋಣ ನಡಿ ಕೇಳೋಣ, ಪಾಸ್ಟ್ ಆರಾಮಿದ್ದವರು? ಇಲ್ಲ 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 ಇಲ್ಲ, ನೀನು ಹಂಗೆ ಫೋನ್ ಮಾಡಿದ ತಕ್ಷಣ ಹಂಗೆ ಎತ್ತಿ ಫೋನ್ ಮಾತಾಡ್ಬಿಡ್ಬೇಕು. ಎಷ್ಟು ಜನಕ್ಕೆ ನಿಮಗೆ ಪಾಸ್ಟ್ ಸ್ವಲ್ಪ ಲೇಟಾಗಿ ಫೋನ್ ಎತ್ತಿ ಲೇಟಾಗಿ ಪ್ರಾರ್ಥನೆ ಮಾಡಿದ್ರೆ, ಇರಲಿ ಬಿಡು ದೇವರನ್ನು ನೋಡ್ತಾನಂತೆ ಧೈರ್ಯ ಇದೆ, ಬಿಟ್ಟಾಕ್ರಿ. ನಿಮ್ಮ ಜೊತೆ ಯಾರ ಜೊತೆ ಮಾತಾಡ್ತದಂತ ದೇವ್ರು? ಇಲ್ಲಿ 11ನೇ ಅಧ್ಯಾಯದಲ್ಲಿ ಸತ್ಯ ಓದ್ನು, ದೇವರು ಬಂದು. ಬಟ್ 12ನೇ ಅಧ್ಯಾಯದಲ್ಲಿ 1ನೇ ವಚನದಲ್ಲಿ ಏನು ನೋಡ್ತೇವೆ ಗೊತ್ತಾ? ಲಾಜರ್ನ ಯೇಸುವಿನ ಜೊತೆ ಔತಣದಲ್ಲಿ ಕೂತಿದ್ದಂತೇಳಿ. ಹಲ್ಲೆಲೂಯಾ. ಅಂದ್ರೆ ಲಾಜರ್ನ ಹಣೆ ಮೇಲೆ ದೇವ್ರು ಏನು ಬರ್ದಿದ್ದಾನೆ? ಲಾಜರ್, ಒಂದು ದಿನ ನೀನು ಈ ಭೂಲೋಕದಲ್ಲಿರುವಾಗಲೇ ನನ್ನ ಜೊತೆಯಲ್ಲಿ ಕೂತು ಔತಣವನ್ನು ಮಾಡ್ತೀಯಾ, ಆಮೇಲೆ ಸಾಯ್ತೀಯ ನೀನು. ಬಟ್ ಮುಂಚೆ ಸತ್ತಾನಲ್ಲಿ ಹೆಂಗೆ? ನೀನು ಸತ್ಯಣ್ಣನ ಎದ್ದೇಳಿಸಿ ಔತಣ ಮಾಡಿಸ್ತೇನೆ ನಾನು ಮಾತು ಕೊಟ್ಟು ತಪ್ಪೋದಿಲ್ಲ. ನಾನು ಮರಣ ನನಗೆ ಯಾವುದು ಲೆಕ್ಕ ಅಲ್ಲ. ನನಗೆ ಕೆಲವರು ಭಯ ಪಡ್ತಾ ಇರ್ತಾರೆ. ನೀವು ಹೆಂಗೆ ಅಂತಂದರೆ, ದೇವ್ರ ವಾಗ್ದಾನಗಳು ನೆರವೇರದ ಸತ್ತೋಗ್ಬಿಡ್ತಾನೇನೋ, ಚರ್ಚ್ ಕಡ್ದು ಏನೇನು ಆಗ್ಬಿಡ್ತೇನೋ, ನನಗೆ ನಾನು ಸತ್ತೋಗ್ಬಿಟ್ರೆ ನನ್ನ ಹೆಂಡ್ರ ಮಕ್ಕಳು ಹೆಂಗೋ, ನನ್ನ ಮಕ್ಕಳು ಮದುವೆ ಮಾಡೋರು ಹೆಂಗೋ, ಎಲ್ಲ ದೆವ್ವಗಳು ಅವೆಲ್ಲ ಆಲೋಚನೆ. ನಿನ್ನ ಮೇಲೆ ದೇವರು ಒಂದು ವಾಗ್ದಾನ ಇಟ್ಟಿದ್ದಾನೆ ಅಥವಾ ಒಂದು ಮಾತು ಕೊಟ್ಟೇನಂದರೆ, ನೀನು ಸತ್ರು ನಿಜ ಹೇಳ್ತಾನೆ, ನೀನು ಡೆಡ್ ಬಾಡಿ ಎದ್ದೇಳಿಸಾದ್ರೂ ಕೆಲಸ ಮಾಡಿಸ್ತಾನೆ ಆತನು. ಹಲ್ಲೆಲೂಯಾ. ಈಗ ಹೇಳ್ರಿ, ನನ್ನ ಯೇಸು ನಾವು ಎಷ್ಟೇ ಏನಂತಾರೆ ಶ್ರಮೆಗಳಲ್ಲಿದ್ದರೂ ದೇವ್ರ ಮಾತು ಕೊಟ್ಟು ತಪ್ಪೋದಿಲ್ಲ. ಪೇತ್ರನ ಹಾಗೆ ಮರಣದ ಹಾಸಿಗೆ ಮೇಲಿದ್ರು ಮಾತು ಕೊಟ್ಟು ತಪ್ಪೋದಿಲ್ಲ. ಇನ್ನು 3ನೇದು, ನೀನು ಸತ್ರು ಕೂಡ ಮಾತು ಕೊಟ್ಟು ತಪ್ಪೋದಿಲ್ಲ ಆತನು. ಈಗ ಅರ್ಥ ಆಯ್ತಾ ಎಷ್ಟು ಒಳ್ಳೆ ದೇವ್ರು ನಂಬಿದ್ದೇವೆ ಅಂತೇಳಿ ನಾವು? ಹಲ್ಲೆಲೂಯಾ. ಜೋರಾಗಿ ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಇನ್ನು 10 ಗಂಟೆಗೆ 10 ನಿಮಿಷ ಕಡಿಮೆ ಇದೆ, 10 ನಿಮಿಷ ಹೇಳಿ ಮುಗಿಸ್ತಾನೆ. ಎಷ್ಟು ಜನಕ್ಕೆ ವಾಕ್ಯ ಸಂತೋಷವಾಯ್ತು ಹೇಳ್ರಿ ನೋಡೋಣ. ಸತೀಶ್ ಪಾಸ್ ನಿಜವಾಗ್ಲೂ ಚೆನ್ನಾಗಿ ಹೇಳಿದ್ರು ಅನಿಸ್ತದ? ಈಗ ಅನಿಸ್ಬೇಕು. ಈಗ ಇದಾಯ್ತಲ್ಲ, ಇಲ್ಲಿವರೆಗೆ ಎಲ್ಲರಿಗೂ ಅನಿಸ್ತದೆ, ಇನ್ಮೇಲೆ ಅನಿಸ್ಬೇಕದು. ಯಾಕೆ ಗೊತ್ತಾ? ಇಷ್ಟೂ ನಂಬಿಗಸ್ತನಾಗಿರೋ ದೇವ್ರಿಗೆ, ಮಾತು ಕೊಟ್ಟು ತಪ್ಪಲಾರ್ದ ಇರುವಂಥ ದೇವ್ರಿಗೆ ನಾವು ಎಷ್ಟು ಸಾರಿ ಮಾತು ಕೊಟ್ಟು ತಪ್ಪಿದ್ದೇವೆ ಅನ್ನೋದೇ ಪ್ರಶ್ನೆ ಇಲ್ಲಿ. ಅಮ್ಮ ಅದನ್ನು ಮಾತ್ರ ಹೇಳ್ಬಿಡ್ರಿ, ಅಂತ ಆಶೀರ್ವಾದ ಕೊಟ್ಟು ಪ್ರಾರ್ಥನೆ ಮಾಡಿಬಿಡ್ರಿ. ನೋ ಅದನ್ನ ಹೇಳೋದಕ್ಕೆ ದೇವರನ್ನು ಕಳಿಸಿರೋದಿಲ್ಲಿ. ಈ ಸಭೆಯಲ್ಲಿ ಒಂದು ಆತ್ಮನಲ್ಲಿ ಒಂದು ಉಜ್ಜೀವನ ಉಂಟೋದಕ್ಕಾಗಿ ದೇವರು ಕಳಿಸಿರೋದಿಲ್ಲ. ಮುಳುಗುವ ಪರಿಸ್ಥಿತಿಯಿಂದ ಎದ್ದೇಳಿಸೋದಕ್ಕಾಗಿನೇ, ಆ ವಾಕ್ಯದ ಶಕ್ತಿ ನಿಮ್ಮಲ್ಲಿ ಪ್ರಸರಿಸೋದಕ್ಕಾಗಿನೇ, ನೀವು ಒಬ್ಬೊಬ್ಬರು ಒಂದೊಂದು ಜನಾಂಗವಾಗಿ ಬದಲಾಗೋದಕ್ಕಾಗಿನೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಷ್ಟು ಸರಿ ಮಾತು ಕೊಟ್ಟಿದ್ರಿ ಬ್ರದರ್ ನೀವು? ನನಗೆ ಗೊತ್ತಿಲ್ಲ. ನಾವು ಯಾರ್ಯಾರಿಗೆ ಮಾತು ಕೊಟ್ಟು ತಪ್ಪಬಾರ್ದಂದ್ರೆ, ಸುಮ್ಮನೆ ಕ್ಲುಪ್ತವಾಗಿ ಹೇಳ್ತಾನೆ, ದೇವರಿಗೆ ಮಾತು ಕೊಟ್ಟು ತಪ್ಪಬೇಡ್ರಿ, ನಿಮ್ಮ ಸಭೆಗೆ ಮಾತು ಕೊಟ್ಟು ತಪ್ಪಬೇಡ್ರಿ, ನಿಮ್ಮ ಸೇವಕರಿಗೆ ಮಾತು ಕೊಟ್ಟು ತಪ್ಪಬೇಡ್ರಿ. ಈ ವಾಕ್ಯ ಲೈವ್ ಹೋಗ್ತಾ ಇದೆ ಗೊತ್ತು, ನಾನು ಯೂಟ್ಯೂಬಲ್ಲಿ ಹೋಗ್ತಾ ಇದ್ದಾನ. ನಮ್ಮ ಆತ್ಮೀಯ ತಂದೆ ಕೇಳಿಸ್ಕೊಂಡ್ರು ಕೂಡ ಕೇಳಿಸ್ಕೋಬೋದು. ನಮ್ಮ ಆತ್ಮೀಯ ತಂದೆಯವರ ಮಾತನ್ನ ಮೀರಿದೆ ಅನ್ನೋಂಥ ಒಂದು ಹಿಸ್ಟ್ರಿ ಇಲ್ಲ ನನ್ನ ಜೀವನದಲ್ಲಿ. ಸಭೆಗೆ ಅಗೌರವ ತರುವಂಥ ಕೆಲಸ ಒಂದು ಮಾಡಿದ್ದಾನೆ, ಮಾತು ಕೊಟ್ಟು ತಪ್ಪಿದ್ದಾನೆ ಅನ್ನೋಂಥ ಇತಿಹಾಸ ಇಲ್ಲ. ಬಟ್ ದೇವ್ರಿಗೆ ಮಾತು ಕೊಟ್ಟು ಭಾಳ ಸರಿ ತಪ್ಪಿದ್ದೇನೇನೋ, ದೇವ್ರ ಕನಿಕರದಿಂದ ದೇವರು ನಡೆಸ್ತಾ ಇದ್ದಾನೆ. ಬ್ರದರ್, ನೀವು ಹೇಳ್ತಾ ಇದ್ದೀರ ದೇವರಿಗೆ ಮಾತು ಕೊಟ್ಟು ತಪ್ಪಬಾರ್ದು ಅಂತೇಳಿ. ಹೆಂಗೆ ಅದು? ಯಾವ ರೀತಿಯಾಗಿ? ನೀನು ದೇವ್ರಿಗೆ ಯಾವ ವಿಷಯದಲ್ಲಿ ಮಾತು ಕೊಟ್ಟು ತಪ್ಪಬಾರ್ದು ಗೊತ್ತಾ?
ಪ್ರಾರ್ಥನೆ ಮಾಡೋ ವಿಷಯದಲ್ಲಿ, ವಾಕ್ಯ ಧ್ಯಾನಿಸೋ ವಿಷಯದಲ್ಲಿ. ಎಷ್ಟು ವರ್ಷಗಳಾಯ್ತು ವಾಕ್ಯ ಓದ್ಲಾರ್ದೆ? ಎಷ್ಟು ವರ್ಷಗಳಾಯ್ತು ಪ್ರಾರ್ಥನೆ ಮಾಡಲಾರ್ದಂತ ಸರಿಯಾಗಿ? ನನ್ನ ಮಗನು ನನ್ನ ಮಗಳು ನನ್ನ ಸನ್ನಿಧಾನದಲ್ಲಿ ಬಂದು ಪ್ರಾರ್ಥಿಸ್ತಾಳೆ ಅಂತೇಳಿ ದೇವರು ನಿನಗಿಂತ ಮುಂಚೆ ಕಾಯ್ತಾ ಇದ್ರೆ ನೀನು ಪ್ರಾರ್ಥನೆ ಮಾಡಿಲ್ಲ. 31st ನೈಟ್ ಡಿಸೆಂಬರ್ ಬಂತಂದ್ರೆ, ಜನವರಿ ಬಂತಂದ್ರೆ ದೇವ್ರಿಗೆ ಇಲ್ದಿದ್ದ ಮಾತುಗಳೆಲ್ಲ ಕೊಡ್ತೇವೆ. ಅಪ್ಪ ನೋ ದಿಸ್ ಇಯರ್ ಐ ವಿಲ್ ಬಿ ಲೈಕ್ ದಿಸ್. ಹೆಂಗಿರ್ತಾನೆ ಹಂಗಿರ್ತಾನೆ. ದಿನ ಒಂದು 10 ಬೈಬಲ್ ಓದ್ತಾನೆ, ದಿನ 1 ಗಂಟೆ ಪ್ರಾರ್ಥನೆ ಮಾಡ್ತಾನೆ. ನೆಕ್ಸ್ಟ್ ಡಿಸೆಂಬರ್ 31 ಇದೇ ಡೈಲಾಗ್ಗಳು ಕೇಳೋದು ಎಲ್ಲ ಚರ್ಚಲ್ಲಿ. ನಿಮ್ಮ ಚರ್ಚಲ್ಲಿ ಕೂಡ ಇರ್ತಾವಲ್ಲ? ಇರ್ತಾವಿಲ್ಲಮ್ಮ. ಬಟ್ 31ನೇ ತಾರೀಕು ಕೊಟ್ಟ ಮಾತು ಜನವರಿ ತಿಂಗಳಾದ್ರೂ ನಡೆಸಿದೀಯಾ? ದೇವ್ರು ಬೇಜಾರಾಗಿರೋದಿಲ್ಲ ಅಂದರೆ, ನಾನು ಎಷ್ಟು ಮಾತು ಕೊಟ್ಟು ನೆರವೇರಿಸಿ ಮಾತು ತಪ್ಪದವನಾಗಿದ್ದಾನೆ, ನನ್ನ ಮಕ್ಕಳು ಮಾತು ಕೊಟ್ಟು ಒಬ್ಬನಾದರೂ ಒಂದು ನೆರವೇರಿಸ್ತಾ ಇಲ್ಲ ಅಂತೇಳಿ. ಇವತ್ತು ವಾಕ್ಯ ಓದ್ತೇನೆ ಅಂತೇಳಿ ಮಾತು ಕೊಟ್ಟು ಓದೋರಿಲ್ಲ ನಾವು. ದಿನ 1 ತಾಸಾದರೂ ಪ್ರಾರ್ಥನೆ ಮಾಡ್ತಾನೆ ಅಂತೇಳಿ ಮಾತು ಕೊಟ್ಟು ಪ್ರಾರ್ಥನೆ ಮಾಡಿಲ್ಲ ನಾವು. ಇನ್ನು ಭಾಳ ದುರಂತ ಏನು ಅಂತಂದರೆ, ಸೇವಕರುಗಳಾಗಿರುವಂಥ ನಾವು 2 ತಾಸು ಪ್ರಾರ್ಥನೆ ಮಾಡ್ತಾನೆ, ಇಷ್ಟು ಅಧ್ಯಾಯ ಓದ್ತಾನೆ, ಇಷ್ಟು ಜನಕ್ಕಾದರೂ ಸುವಾರ್ತಾನೆ ಅಂತೇಳಿ ಭಾಳ ಸಾರಿ ಮಾತು ಕೊಟ್ಟು ತಪ್ಪೋಗ್ಬಿಟ್ಟಿದ್ದೇವೆ ನಾವು. ಇನ್ಮೇಲೆ ದೇವರಿಗೆ ನೀನು ಮಾತು ಕೊಟ್ಟು ತಪ್ಪಬಾರ್ದಂದ್ರೆ ಡೈಲಿ ಬೈಬಲನ್ನು ಜೋರಾಗಿ ಹೇಳ್ಬೇಕೀಗ. ಪ್ರಾರ್ಥನೆ ಅಷ್ಟೇ ನೆನಪಿರಲಿ, ಸಾಕು, ಟೈಮ್ ಇಲ್ಲ. ಇನ್ನು 2ನೇದು, ನಿಮ್ಮ ಸಭೆಗೆ ಮಾತು ಕೊಟ್ಟು ನೀವು ಮಾತು ತಪ್ಪಬಾರ್ದು. ಸಭೆಯಲ್ಲಿ ಅನೇಕ ಸಾರಿ ನಿಮ್ಮ ಕಮಿಟಿಗಳಲ್ಲೂ ಅಥವಾ ಸಭೆಯಲ್ಲಿ ಅನೇಕ ಸಾರಿ ಯಾವುದೋ ಒಂದು ತೀರ್ಮಾನ ತೆಗೆದುಕೊಳ್ಳುವಾಗ ಜವಾಬ್ದಾರಿಕೆಗಳು ಕೊಟ್ಟಾಗ ಹಂಗೆ ಮಾಡಿಬಿಡ್ತೀನಿ ಪಾಸ್ಟ್ರೆ, ಹಿಂಗೆ ಮಾಡಿಬಿಡ್ತೀನಿ ಪಾಸ್ಟ್ರೆ ಅಂತೇಳಿ ಕೈ ಎತ್ತಿ ಅನೇಕ ಯವನಸ್ಥರು ನೀವು ಪಾಸ್ಟ್ರಿಗೆ ಕೈ ಕೊಟ್ಟೋರಿಲ್ಲ ಇಲ್ಲಿ? ನಿಮಗೆ ನ್ಯಾಯ ಅನ್ನಿಸ್ತಾ ಇದ್ದಾನ ಇದು? ದೇವರಿನ ವಿಷಯದಲ್ಲಿ ಒಳ್ಳೆ ಆರೋಗ್ಯವನ್ನ, ಒಳ್ಳೆ ಉದ್ಯೋಗವನ್ನ, ಒಳ್ಳೆ ಕೆಲಸವನ್ನ, ಒಳ್ಳೆ ಆಸ್ತಿ ಅಂತಸ್ತನ್ನ, ಅಂದ ಚಂದವನ್ನ ಕೊಟ್ಟು ಆಶೀರ್ವಾದವಾಗಿ ಮಾತು ಕೊಟ್ಟು ತಪ್ಪಲಾರ್ದೆ ನಡೆಸ್ತಾ ಇದ್ದಾರೆ. ನೀನು ಮಾತ್ರ ಮಾತು ಕೊಟ್ಟು ತಪ್ತಾನೆ ಇದೆಯೇ? ಇಸ್ ಇಟ್ ರೈಟ್ ಫಾರ್ ಯು? ಇದು ನಿನಗೆ ಸರಿನಾ? ನಮಗೆ ನಾಚಿಕೆ ಆಗ್ಬೇಕು. ಎಷ್ಟು ಒಳ್ಳೆ ದೇವರು. ಶ್ರಮೆಯಲ್ಲಿದ್ದಾಗೂ ಮಾತು ಕೊಟ್ಟು ತಪ್ಪಲಿಲ್ಲ, ಮರಣದ ಹಾಸಿಗೆಯಲ್ಲಿದ್ದರೂ ಮಾತು ಕೊಟ್ಟು ತಪ್ಪಲಿಲ್ಲ, ಸತ್ತಾಗೂ ಕೂಡ ದೇವರು ಮಾತು ಕೊಟ್ಟು ತಪ್ಪಲಿಲ್ಲ. ಆದರೆ ನಾನು ಎಷ್ಟು ಸಾರಿ ಮಾತು ಕೊಟ್ಟು ತಪ್ಪಿಬಿಟ್ಟಿದ್ದೇನೆ. ಇನ್ನು ಸೇವಕರಿಗೆ ಎಷ್ಟು ಜನ ಮಾತು ಕೊಟ್ಟು ತಪ್ಪಿದವರು ಇದ್ರೆ ಗೊತ್ತಿಲ್ಲ. ನೀವಿಲ್ಲಿ ಏನಪ್ಪ ಪ್ರಾರ್ಥನೆಗೆ ಬಂದ್ಬಿಡ್ತೀವಿ, ಪಾಸ್ಟರ್ ಬಂದ್ಬಿಡ್ತಾನೆ, ಸ್ವಲ್ಪ ಹೊತ್ತು ನಂತರ ಫೋನ್ ಮಾಡಿದ್ರೆ, ಇಲ್ಲ ಫಸ್ಟ್ ಒಂದು ಸ್ವಲ್ಪ ಕೆಲಸ ಬಂತು ಅರ್ಜೆಂಟಾಗಿ ಬಂದ್ಬಿಟ್ಟೆ. ದೇವರು ನೋಡ್ತಾ ಇದ್ದಾನೆ ನೀನು. ಸೇವಕರುಗಳ ಆಲಯದಲ್ಲಿ ಯಾವುದೋ ಒಂದು ಕೆಲಸ ಇದೆ ಅಂತ ಹೇಳಿದಾಗ ನಾನು ಮಾಡ್ತಾನೆ ಅಂತೇಳಿ ಮಾಡ್ಲಾರ್ದೆ ಹೋಗಿರೋ ದಿನಗಳಿದ್ದಾವೆ. ನಾನು ಮಾಡ್ತಾನೆ ಅಂತೇಳಿ ಬೇರೆಯವ್ರು ಮಾಡಕ್ಕೆ ಕಳಿಸಿ ನಾವು ತಡವಾಗಿ ಬಂದಿರೋ ದಿನಗಳಿದ್ದಾವೆ. ನಿನ್ನ ವಿಷಯದಲ್ಲಿ ದೇವರು ನೊಂದುಕೊಂಡಿದ್ದಾನೆ, ಬೇಜಾರಾಗಿದ್ದಾನೆ ಆತನು. ಅದಕ್ಕಾಗಿ ಕೂಟದಲ್ಲಿ ಮಾತಾಡ್ತಾ ಇದ್ದಾನೆ. ಮಾತು ಕೊಟ್ಟು ಮಾತು ತಪ್ಪಲಾದ್ರ ಇರುವಂಥ ಆ ದೇವರಿಗೆ ನಾವೆಷ್ಟೋ ಸಾರಿ ಬರೀ ಮಾತು ಕೊಟ್ಟು ತಪ್ತಾ ಇದ್ದಾವೆ. ಇದು ಹೆಂಗಾಗಿದೆ ಅಂದರೆ ಒನ್ ಸೈಡ್ ಲವ್ ಆಗಿದೆ. ಇದು ಭಾಳ ದಿನ ನಿಲ್ಲಲ್ಲ, ಇದು ಭಾಳ ದಿನ. ಒಂದು ಮಾತು ಓದಿ ಮುಗಿಸ್ಬಿಡ್ತಾನೆ. ಆಯ್ತು. ಮತ್ತಾಯ ಸುವಾರ್ತೆ 10ನೇ ಅಧ್ಯಾಯ 13ನೇ ವಚನ ಅನ್ಸುತ್ತೆ, ಅದು 13ನೇ ಅಧ್ಯಾಯ 10ನೇ ವಚನ. ಎಸ್, 13ನೇ ಅಧ್ಯಾಯ 14ನೇ ವಚನ. ಯೆಶಾಯನು ಹೇಳಿದ ಪ್ರವಾದನೆಯು ಅವರಲ್ಲಿ ನೆರವೇರುತ್ತದೆ. ಅದೇನೆಂದರೆ, ನೀವು ಕಿವಿ ಇದ್ದು ಕೇಳಿದರೂ ತಿಳುಕೊಳ್ಳುವುದೇ ಇಲ್ಲ, ಕಣ್ಣಿದ್ದು ನೋಡಿದರೂ ಕಾಣುವುದೇ ಇಲ್ಲ. ಈ ಜನರ ಹೃದಯವು ಕೊಬ್ಬಿತು, ಇವರ ಕಿವಿ ಮಂದವಾಯಿತು, ಇವರು ಕಣ್ಣು ಮುಚ್ಚಿಕೊಂಡಿದ್ದಾರೆ. ತಾವು ಕಣ್ಣಿನಿಂದ ಕಂಡು, ಕಿವಿಯಿಂದ ಕೇಳಿ, ಹೃದಯದಿಂದ ತಿಳಿದು ನನ್ನ ಕಡೆಗೆ ತಿರುಗಿಕೊಂಡು ನನ್ನಿಂದ
ಸ್ವಸ್ಥತೆಯನ್ನು ಹೇಗೂ ಹೊಂದಬಾರದೆಂದು ಮಾಡಿಕೊಂಡಿದ್ದಾರೆ ಎಂಬುದು. ಈ ಜನ ಎಂಥ ಜನ ನೋಡಿ, ಆಯ್ತು 2 minutes. ಎಂಥ ಜನ ನೋಡಿ, ಇವರು ಕಣ್ಣಿದಾವೆ ನೋಡ್ತಾ ಇದ್ದಾರೆ, ಕಿವಿದಾವೆ ಕೇಳ್ತಾ ಇದ್ದಾರೆ, ಗ್ರಹಿಸೋದಿಲ್ಲ. ನನಗೆ ಬೇಕಾಗಿಲ್ಲ ಈ ವಾಕ್ಯ, ಯಾಕೆ ಬೇಕು ನನಗೆ? ಅದೇ ಹೇಳಿದ್ದು ಫಸ್ಟಿಗೆ ನಾನು, ಸೈತಾನಿನ ಮೋಸ ಮಾಡ್ತಾ ಇದ್ದಾನೆ. ಯೆಶಾಯನ ಹೇಳ್ತಾ ಇದ್ದಾನೆ, ಆ ಪ್ರವಾದನೆ ನೆರವೇರ್ತಾ ಇದೆ. ಯೇಸು ಕ್ರಿಸ್ತನು ಎಷ್ಟು ಸಾರಿ ವಾಕ್ಯ ಹೇಳಿದ್ನು, ಯೇಸು ಕ್ರಿಸ್ತನ ಅದ್ಭುತಗಳನ್ನು ಮಾಡಿದ್ನು. ಆದರೆ ಪರಿಸಾಯರು, ಸದ್ದುಕಾಯರು ಅವರೆಲ್ಲ ಹೃದಯ ಕೊಬ್ಬಿತ್ತಂತ. ಇವಾಗ ಏನಾದರೂ ಹಾರ್ಟ್ನಾಗ ಸ್ವಲ್ಪ ಕೊಲೆಸ್ಟ್ರಾಲ್ ಸೇರಿದ್ರೆ ಹಾರ್ಟ್ ಅಟ್ಯಾಕ್ ಆಗಿ ಹೋಗ್ಬಿಡ್ತವೆ. ಕೊಬ್ಬು ಅಂದ್ರೆ ಏನು? ಕೊಲೆಸ್ಟ್ರಾಲ್. ಬಟ್ ಅವ್ರದ್ದು ಆತ್ಮಿಕ ಕೊಲೆಸ್ಟ್ರಾಲ್ ಜಾಸ್ತಿ ಆಗಿದೆ. ದೇವ್ರು ಮಾತಾಡಿದ್ರು ಬೇಕಾಗಿಲ್ಲ, ಪಾಸ್ಟ್ಗಳ ಮುಖಾಂತರ ದೇವರು ಹೆಚ್ಚಿಸಿದ್ರು, ಐ ಡೋಂಟ್ ಕೇರ್. ಅವರು ನನ್ನ ಕಡೆ ತಿರುಗಿಕೊಂಡು ಸ್ವಸ್ಥತನೇ ಬೇಡ, ನನಗೆ ಬೇಡ ಅಂತ ಇದಾರಂತ ಅವರು. ನೀನು ದೇವರ ಆಲಯಕ್ಕೆ ಬರೋದ್ರ ಮುಖಾಂತರ, ದೇವರಿಗೆ ಮಾತು ಕೊಡೋದ್ರ ಮುಖಾಂತರ, ಸೇವಕರ ಮಾತು ಕೇಳೋದ್ರ ಮುಖಾಂತರ, ಆಲಯದ ಕೆಲಸ ಮಾಡೋದ್ರ ಮುಖಾಂತರ, ಆತ್ಮನ ಚಟುವಟಿಕೆಗಳು ಎಲ್ಲಿರೋದ್ರ ಮುಖಾಂತರ ನೀನು ಆಶೀರ್ವಾದ ಹೊಂದುತ್ತೀಯ ಅಂತ ದೇವರ ವಾಕ್ಯ ನಿಜವಾಗಿ ಖಂಡಿತವಾಗಿ ಹೇಳಿದ್ರು. ನನಗೆ ಬೇಕಾಗಿಲ್ಲ ಅಂತಾರಂತ ಜನ. ಅವರು ಹೃದಯ ಕೊಬ್ಬಿಬಿಟ್ಟಿದೆ. ನಿಜ ಹೇಳ್ತಾನೆ, ನೀವಿಷ್ಟು ಜನ ಬಂದಿರ್ತಾನೆ, ನೀವೆಲ್ಲ ದೇವರ ಸನ್ನಿಧಾನದಲ್ಲಿ ನನ್ನನ್ನು ಸೇರಿಸಿಕೊಂಡು ಈ ಹೃದಯನ ವೈರಾಗ್ಯದಿಂದ ದೇವ್ರ ಕೈ ಕೊಟ್ಟರೆ ಈ ಬೀದರ್ ಪ್ರಾಂತ್ಯನ ತಿಂಗಳಿಗೆ ತಿರುಗಿಸಿ ಬಡ್ದು ಬಿಡ್ತವೆ. ಇದನ್ನು ಅರ್ಥ ಆಗಲಿಲ್ಲಲ್ಲ, ತಿರುಗಿಸಿ ಹೊಡೆದಾಕ್ಬಿಡ್ತವೆ ಇದನ್ನು. ಯಾಕೆ ಗೊತ್ತಾ? ಆತನ ಅಂಥ ಕಾರ್ಯಗಳನ್ನ ನಿನ್ನ ಮುಖಾಂತರ ಮಾಡೋದಕ್ಕೆ ಸಿದ್ಧವಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಒಬ್ಬೊಬ್ಬ ವ್ಯಕ್ತಿನೇ ಆ ಥರ ಒಂದು ಉಜ್ಜೀವನಕ್ಕೆ ಕಾರಣವಾಗ್ತಾ ಇದ್ದಾರೆ. ಆದರೆ ಕಾರಣ ಏನು ಅಂದರೆ, ಸೈತಾನನು ವಾಕ್ಯನ ಹೃದಯದಲ್ಲಿ ಇಟ್ಕೊಳ್ಳೋಕೆ ಬಿಡ್ತಾ ಇಲ್ಲ. ಮಾತು ಕೊಟ್ಟು ತಪ್ಪೋ ಥರ ಮಾಡ್ತಾ ಇದ್ದಾನೆ ಅವನು. ಎಷ್ಟು ಸಾರಿ ನಾವು ಮಾತು ಕೊಟ್ಟು ತಪ್ಪಿದ್ದೇವೆ. ದಯಮಾಡಿ ಹೇಳ್ತಾನೆ, 3 ದಿನ ಮೀಟಿಂಗ್ಸಲ್ಲಿ ನಿಮ್ಮ ಹೃದಯನ ಕಠಿಣ ಮಾಡ್ಕೋಬೇಡಿ. ನಾಳೆ ನಾನು ಮಾತಾಡ್ತಾನೆ, ನನ್ನ ಜೀವನದಲ್ಲಿ ದೇವರು ಹೇಗೆ ಕಾರ್ಯ ಮಾಡಿದ್ರು. ನಿಜವಾಗ್ಲೂ 3 ದಿನಗಳ ಕಾಲ ಐ ಲವ್ ಟು ಪ್ರೀಚ್. ನಿಜವಾಗ್ಲೂ ಒಳ್ಳೆ ವಾಕ್ಯಗಳನ್ನು ದೇವರು ತರ್ತಾ ಇದ್ದಾನೆ. ಈ ಮೊದಲನೇ ದಿನ ನೀವು ಕಲಿಬೇಕಾಗಿರೋದು ಏನಂದರೆ, ಆತನಿಗೆ ಮಾತು ಕೊಟ್ಟು ತಪ್ಪಬೇಡ್ರಿ. ಇನ್ನು ಸೇವಕರು ಹಿಂತಿರುಗಿ ಹೋಗ್ಬೇಡ್ರಿ. ಸತ್ರು ಇದೇ ಮಾರ್ಗದಲ್ಲಿ ಸಾಯ್ರಿ, ಪರಲೋಕ ನಿನ್ನ ಸನ್ಮಾನಿಸುತ್ತೆ. ಹಿಂತಿರುಗಬೇಡಿ. ಯವನಸ್ಥರು ಸತ್ರ ಪರಿಶುದ್ಧತೆಯಲ್ಲೇ ಸಾಯ್ರಿ, ಹಿಂತಿರುಗಬೇಡ್ರಿ. ನೀನು ಪರಿಶುದ್ಧತೆಯಿಂದ ಸತ್ತಾಗಿ ಲೋಕ ನಿನ್ನ ಗುರುತಿಸದೇ ಇರ್ಬೋದೇನೋ, ಪರಲೋಕದಲ್ಲಿ ದೇವ್ರ ಸಿಂಹಾಸನದ ಮೇಲೆ ಎದ್ದು ನಿಂತು ದೂತರ ಚಪ್ಪಾಳೆ ಹೊಡೆದು ನೀನು ಇನ್ವೈಟ್ ಮಾಡ್ತಾರೆ ಮೇಲೆ ಅಲ್ಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ವಾಕ್ಯ ಕೇಳುವಂತ ಈ ಸಭೆ ಎಷ್ಟು ಸಾರಿ ನಾವು ದೇವರಿಗೆ ಮಾತು ಕೊಟ್ಟು, ಇನ್ನು ಕೆಲವರು ನಾನು ಸರಿಯಾಗಿ ಕುಡಿಯೋದಿಲ್ಲ ಅಂತ ಮಾತು ಕೊಟ್ಟು ತಪ್ಪಿದವರಿದ್ದಾರೆ, ಸಿಗರೆಟ್ ಸೇದೋದಿಲ್ಲ ಅಂತೇಳಿ ಮಾತು ಕೊಟ್ಟು ತಪ್ಪಿದವರಿದ್ದಾರೆ, ಸಿನಿಮಾಗಳು ನೋಡೋದಿಲ್ಲ ಅಂತೇಳಿ ಮಾತು ಕೊಟ್ಟು ದೇವರಿಗೆ ತಪ್ಪಿದವರಿದ್ದಾರೆ, ಸುಳ್ಳು ಹೇಳೋದಿಲ್ಲ ಅಂತೇಳಿ ಮಾತು ಕೊಟ್ಟು ತಪ್ಪಿದವರಿದ್ದಾರೆ, ಲಂಚ ತಗೊಳ್ಳೋದಿಲ್ಲ ಅಂತೇಳಿ ಮಾತು ಕೊಟ್ಟು ತಪ್ಪಿದವರಿದ್ದಾರೆ, ಅತ್ತೆ ಸೊಸೆ ಗಂಡ ಹೆಂಡತಿ ನಾವು ಜಗಳ ಆಡೋದಿಲ್ಲ ಅಂತೇಳಿ ದೇವ್ರ ಸನ್ನಿಧಾನದಲ್ಲಿ ಕೈ ಹಾಕಿ ಮಾತು ಕೊಟ್ಟು ತಪ್ಪಿದವರು. ನಿಮ್ಮ ವಿಷಯದಲ್ಲಿ ದೇವರು ನೊಂದುಕೊಂಡಿದ್ದಾನೆ, ಬಾಧೆ ಪಡ್ತಾ ಇದ್ದಾನೆ ಆತನು. ನಾನು ಇವ್ರನ್ನ ಎಂಥ ಪರಿಸ್ಥಿತಿಯಿಂದ ಎತ್ತಿದೆ ಮೇಲೆ, ಮರಣಕರ ಪರಿಸ್ಥಿತಿಯಿಂದ. ನಿಮ್ಮ ಸಾಕ್ಷಿಗಳು ಹೇಳಿದ್ರೆ ಅರ್ಥ ಆಗ್ತದಲ್ಲ ನಿಮಗೆ, ಎಂಥ ಸಾಕ್ಷಿಗಳನ್ನು ಹೊಂದಿಕೊಂಡಿದ್ದೀರ ನೀವು. ಬಟ್ ಅಂಥ ಸಾಕ್ಷಿ ಕೊಟ್ಟರು ದೇವರಿಗೆ, ಇವತ್ತು ನಾವು ಮಾತು ತಪ್ತಾ ಇದ್ದಾವೆ. ಅದಕ್ಕಾಗಿ ದೇವರ ಇನ್ಮೇಲೆ ನಾನು ಮಾತು ಜೋರಾಗಿ ಹೇಳಕ್, ಮಾತು ಸತ್ರೆ ಸಾಯ್ತಾನೆ ಹೇಳ್ರಿ. ಆ ಮಾತು ಬರ್ತಾ ಇಲ್ಲ. ಸತ್ರೆ ಮಾತು ಕೊಟ್ಟು ನಿನ್ನ ನೋಡ್ತಾನೆ, ಮಾತು ಹೇಳಿ ನೀನು ಸಾಯಲ್ಲ, ನೀನು ಸತ್ರು ನಿನ್ನ ದೇವ್ರ ಮೇಲೆ ಎದ್ದಾನೆ. ಹಲ್ಲೆಲೂಯಾ ಅಂತ ಕೃಪೆ ದೇವರು ನಮ್ಗೆ ಅನುಗ್ರಹಿಸಲಿ. ಎಲ್ಲರ ಕಣ್ಣುಗಳನ್ನು ಮುಚ್ಚಿ ಒಂದು ಪ್ರಾರ್ಥನೆ ಮಾಡೋಣ ವಾಕ್ಯ ಭಾಗಕ್ಕಾಗಿ. But I request all of you to take a decision today. ಒಂದು ತೀರ್ಮಾನ ನಿನ್ನಿಂದ ದೇವರು ಈ ರಾತ್ರಿ ಕಾಲ ಸಮಯದಲ್ಲಿ ಬಯಸ್ತಾ ಇದ್ದಾನೆ. ನಿಜವಾಗ್ಲೂ ಹೃದಯ ಭಾರವುಳ್ಳವನಾಗಿ ಹೇಳ್ತಾ ಇದ್ದಾನೆ. ಎಷ್ಟು ಸಾರಿ ಮಾತು ಕೊಟ್ಟು ತಪ್ಪಿದ್ದೇವೆ. ದಂಡು ಅನ್ನುವಂಥ ವ್ಯಕ್ತಿ ಯಾವಾಗೋ ಸಾಯ್ಬೇಕಾಗಿತ್ತು. ಅವನು ಸತ್ತ ಸುದ್ದಿ ಕೇಳೋದಕ್ಕಾಗಿ ಜನ ಕಾಯ್ತಾ ಇದ್ದಾರೆ. ನಾನು ಯೇಸು ಅವನನ್ನು ಸುವಾರ್ತಿಕನಾಗಿ ಮಾಡ್ತಾನೆ ಅಂತೇಳಿ ಮಾತು ಕೊಟ್ಟು ತಪ್ಪಲಿಲ್ಲ. ನೀನು ಕೂಡ ಯಾವಾಗೋ ಸಾಯ್ಬೇಕಾಗಿತ್ತು. ನೀನು ಕೂಡ ಯಾವಾಗೋ ಈ ಲೋಕದ ಮಲಿನತ್ವದಲ್ಲಿ ಕಲಿತು ಹೋಗ್ಬೇಕಾಗಿತ್ತು. ನೀನು ಕೂಡ ನಾನು ಕೂಡ ಎಷ್ಟೋ ಸಾರಿ ಈ ಲೋಕದಲ್ಲಿ
ಕೆಲಸಕ್ಕೆ ಬರದಂಥ ಬದುಕಿನಲ್ಲಿ ಬದುಕಬೇಕಾಗಿತ್ತು. ದೇವರ ಮಾತು ಕೊಟ್ಟು ತಪ್ಪಲಿಲ್ಲ. ಪೇತ್ರ ಇನ್ನೇನು ಮರಣದ ಹಾಸಿಗೆ ಮೇಲಿದ್ದಾನೆ, ಆದ್ರೆ ಪೇತ್ರನೇ ನೀನು ಮುದುಕನಾದಾಗ ಸಾಯ್ತಿ ಅಂತ ಮಾತು ಕೊಟ್ಟಿದ್ನು. ಮರಣದ ಹಾಸಿಗೆಯಲ್ಲೂ ಕೂಡ ಬಿಡುಗಡೆ ಕೊಟ್ಟನು. ಲಾಜರನಿಗೆ ಸತ್ರು, ಆ ಸತ್ತಿರೋ ಡೆಡ್ ಬಾಡಿನ ಎದ್ದೇಳಿಸಿ ಮಾತು ನೆರವೇರಿಸಿಕೊಂಡು. ಪ್ರೀತಿಯ ಸಭೆ, ನಿನಗೆ ಅಷ್ಟು ಒಳ್ಳೆ ದೇವರು ಸಿಕ್ಕಿದ್ದಾನೆ, ಇಷ್ಟು ಸಾಕ್ಷಿಗಳನ್ನು ನಿನ್ನ ಜೀವಿತದಲ್ಲಿ ಕೊಟ್ಟಿದ್ದಾನೆ, ನನಗೂ ಅನುಗ್ರಹಿಸಿದ್ದಾನೆ. ಬಟ್ ನಾವೆಷ್ಟು ಸಾರಿ ಆತನಿಗೆ ಮಾತು ಕೊಟ್ಟು ತಪ್ತಾ ಇದ್ದಾವೆ. ಒಂದು ಸಾರಿ ದೇವರಿಗೆ, ಅಪ್ಪ ನಾನು ಮಾತು ಕೊಟ್ಟು ಬಹಳ ಸಾರಿ ತಪ್ಪು ಹೋಗಿದ್ದಾನೆ ಸ್ವಾಮಿ, ಆದರೂ ನನ್ನ ನೀನು ಪ್ರೀತಿಸ್ತಾ ಇದ್ದೀರಿ. ತಿಳಿದು ಕೂಡ ಸ್ವಾಮಿ ನನ್ನನ್ನು ಪ್ರೀತಿಸ್ತಾ ಇದ್ದಾರೆ ಸ್ವಾಮಿ. ಈ ದಿನ ಬದಲಾಗ್ತಾನೆ ನಾನು. ಈ ಕೂಟ ನನಗಾಗಿ ಮೊದಲನೇ ದಿನವೇ ಸ್ವಾಮಿ ಸೈತಾನ ಮಾಡೋ ಮೋಸವನ್ನು ತಿಳಿಸಿದರೆ ಮಾತು ಕೊಟ್ಟು ತಪ್ಪಿ ಹೋಗುವಂಥದ್ದು. ಇನ್ಮೇಲೆ ನಾನು ಮಾತು ಕೊಟ್ಟು ತಪ್ಪೋದಿಲ್ಲ ಅಂತೇಳಿ ಒಂದು ತೀರ್ಮಾನ ಮಾಡಿದ್ರೆ ಖಂಡಿತ ದೇವರನ್ನು ಆಶೀರ್ವದಿಸ್ತಾನೆ. ನಮ್ಮನ್ನು ಬಹಳವಾಗಿ ಪ್ರೀತಿಸುವ ಪರಲೋಕದ ತಂದೆ, ಸಾರ್ವತ್ರಿಕ ಸಭೆಯಾಗಿ ಸ್ವಾಮಿ ದೇವರೇ ನಾವು ನಿಮ್ಮ ಪಾದದ ಬಳಿಯಲ್ಲಿ ಬಂದಿದ್ದೇವೆ. ನೀವು ಮಾತು ಕೊಟ್ಟು ತಪ್ಪದವರು, ಆದರೆ ನಾವು ಮಾತು ಕೊಟ್ಟು ತಪ್ಪಿದ್ದೇವೆ ಅನೇಕ ಸಾರಿ. ವಾಕ್ಯ ಓದೋ ವಿಷಯದಲ್ಲಿ, ಪ್ರಾರ್ಥನೆ ವಿಷಯದಲ್ಲಿ, ಸೇವಾ ಕಾರ್ಯಗಳ ವಿಷಯದಲ್ಲಿ, ಸೇವಕರ ಮಾತನ್ನು ಕೇಳೋ ವಿಷಯದಲ್ಲಿ ಮಾತು ಕೊಟ್ಟು ತಪ್ಪಿದ್ದೇವೆ ಸ್ವಾಮಿ. ಇನ್ನು ಮುಂದೆ ಈ ವಿಷಯದಲ್ಲಿ ಮಾತು ಕೊಟ್ಟು ತಪ್ಪೋದಿಲ್ಲ ಅಂತ ಕೃಪೆ ನನಗೆ ಕೊಡ್ರಿ. ಹಾಗೆ ಪ್ರಾರ್ಥನೆ ಮಾಡೋ ಪ್ರತಿಯೊಬ್ಬರನ್ನ ದೇವರು ಆಶೀರ್ವದಿಸ್ತಾ ಇದ್ದಾನೆ. ನೀವು ತೀರ್ಮಾನ ತೆಗೆದುಕೊಂಡಿರುವಂಥ ಪ್ರತಿಯೊಬ್ಬರನ್ನ ನೀವು ಆಶೀರ್ವದಿಸೋದಕ್ಕಾಗಿ ಸ್ತೋತ್ರ. ಎಲ್ಲ ಮಹಿಮೆ ನಿಮಗೆ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡುವಂತಿದ್ದೇವೆ ತಂದೆ. ಆಮೇಲೆ ಜೋರಾಗಿ ಹೇಳೋಣ, ಆಮೇನ್, ಹಲ್ಲೆಲೂಯಾ. ಈ ಒಂದು ಮನಸ್ಸಿಗೆ ಮುಟ್ಟುವಂಥ ಸಂದೇಶ ಎಲ್ಲರಿಗೂ ಗೊತ್ತಾಯ್ತು. ನಮ್ಮ ಪ್ರಾರ್ಥನೆ ಯಾಕೆ ದೇವ್ರಿಗೆ ಮುಟ್ಟಲ್ಲ ಅಂತೇಳಿ ಅಲ್ರಿ. ಪೇತ್ರನ ಹಾಗೆ ನಿದ್ರೆ ಯಾಕೆ ಹತ್ತಲ್ಲ ಅಂತ ಕೂಡ ಗೊತ್ತಾಯ್ತು. ಲಾಜರ್ನ ಜೀವಿತ ಗೊತ್ತಾಯ್ತು. ನಾವು ದೇವರಿಗೆ ಎಷ್ಟು ಸಾರಿ ಮಾತು ಕೊಟ್ಟು ತಪ್ಪಿದೆ ಎಂಬುದಾಗಿ ಕೂಡ ಗೊತ್ತಾಯ್ತು. ದೇವರು ಈ ಬಹಳ ಅರ್ಥಗರ್ಭಿತವಾದಂಥ ವಿಷಯಗಳು ಅವರ ಸಂದೇಶದ ಮೂಲಕ ನಮ್ಮೊಟ್ಟಿಗೆ ಮಾತನಾಡಿದೆ ಎಂಬುದಾಗಿ ನಂಬ್ತೇನೆ. ಪ್ರಿಯರೇ, ಇನ್ನೆರಡು ದಿವಸ ಇದೆ. ಇವತ್ತು ಮಾಡ್ದಂಗೆ ನಾವು ಯಾರು ಮಾಡೋದು ಬೇಡ. ದಯಮಾಡಿ 8 ಗಂಟೆ ಆದರೂ ಯಾರೂ ಬರಲಿಲ್ಲ. ಮಕ್ಕಳು ನಿಮಗೋಸ್ಕರ ಎಷ್ಟೊಂದು ದಿವಸ ಪ್ರಾಕ್ಟೀಸ್ ಮಾಡಿ ದೇ ಆರ್ ಪ್ರಿಪೇರ್ಡ್ ಟು ವರ್ಷಿಪ್ ದ ಲಾರ್ಡ್ ಅಂಡ್ ಸಿಂಗ್ ಟು ದ ಲಾರ್ಡ್. If you don't come on time, in time, then what is the use of having all these rival meetings ಅಲ್ಲ? ಇಷ್ಟೆಲ್ಲ ನಿಮಗೋಸ್ಕರ ಅಂದರೆ ಸಭೆ ನಮಗೋಸ್ಕರ ಮಾಡ್ತಾ ಇರುವಾಗ ನಾವು ಬರಲಿಲ್ಲ ಅಂದರೆ ತಪ್ಪಾಗ್ತದೆ. ದಯಮಾಡಿ ಸಮಯಕ್ಕೆ ಬೆಲೆ ಕೊಡ್ರಿ. ನಾಳೆ 7 ಗಂಟೆಗೆಲ್ಲ ತಾವು ಬರ್ತೀರಿ ಎಂಬುದಾಗಿ ನೆನೆಸ್ತೇನೆ. ನಾಳೆ ನಾಡಿದ್ದೆಲ್ಲ ಇರ್ತದೆ. ಆ ಕಾರ್ಯಕ್ರಮದ ಕುರಿತು ನಮ್ಮ ಸಭಾಪಾಲಕರು ಅನೌನ್ಸ್ಮೆಂಟ್ಸ್ ಅದೆಲ್ಲ ಮಾಡ್ತಾರೆ. ನಾನು ಮುಂದಿನ ಸಮಯ ಅವ್ರಿಗೆ ಕೊಡ್ತೇನೆ. ತಿರುಗಿ ಈ ಒಂದು ಉತ್ತಮ ಸಂದೇಶ ಕೊಟ್ಟಿದ್ದಕ್ಕಾಗಿ ನಮ್ಮ ಜಿಲ್ಲಾ ಮೇಲ್ವಿಚಾರಕರ ಪರವಾಗಿಯೂ ಎಲ್ಲರ ಪರವಾಗಿಯೂ ನಾನು ಈ ದಿನದ ಸಂದೇಶಕರಾಗಿರುವಂಥ ಪಾಸ್ಟರ್ ಸತೀಶ್ ಗಾಸ್ಪಲ್ ಅವರಿಗೆ ವಂದಿಸ್ತೇನೆ. ಥ್ಯಾಂಕ್ ಯು. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಇಷ್ಟು ಹೊತ್ತು ಬಹಳ ಅದ್ಭುತವಾದಂಥ ಸಂದೇಶವನ್ನು ನಾವು ಕೇಳಿದ್ದೇವೆ. ದೇವರ ಮೇಲೆ ನಂಬಿಕೆ, ನಿರೀಕ್ಷೆ ಹುಟ್ಟಿಸುವಂಥ ಸಂದೇಶವನ್ನು ನಾವು ಕೇಳಿದ್ದೇವೆ. ಸೊ 3 ದಿನಗಳ ಕಾಲ ಇದೇ ರೀತಿಯಲ್ಲಿ ದೇವರು ನಮ್ಮನ್ನು ನಡೆಸಲಿಕ್ಕಿದ್ದಾನೆ. ಮತ್ತು ಇದು ಮೊದಲನೇ ದಿನದಲ್ಲಿ ದೇವರು ನಮ್ಮನ್ನು ಅದ್ಭುತವಾದಂಥ ರೀತಿಯಲ್ಲಿ ದೇವರು ನಡೆಸಿದ್ದಾನೆ. ನಾಳೆ ಕೂಡ ಅದೇ ರೀತಿಯಲ್ಲಿ ಇರ್ತದೆ. ಬಟ್ ವಿಶೇಷವಾಗಿ ನಾಳೆ 10 ಗಂಟೆಯಿಂದ 12:30ವರೆಗೆ ನಮ್ಮ ಆಲಯದಲ್ಲಿ, ಅಂದರೆ ನಮ್ಮ ಸಭೆಯಲ್ಲಿ ಕುಟುಂಬ ಪ್ರಾರ್ಥನೆ ಇರ್ತದೆ. ಫ್ಯಾಮಿಲಿಗೋಸ್ಕರ ಬೆಳಿಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 12:30ವರೆಗೂ ಫ್ಯಾಮಿಲಿ ಸೆಷನ್ ಇರ್ತದೆ. ಅದಕ್ಕೆ ಸಂದೇಶಕರು ಸತೀಶಯ್ಯನವರು ಇರ್ತಾರೆ. ಸೊ ಅದಕ್ಕಾಗಿ ಒಂದು ವೇಳೆ ನಾಳೆಷ್ಟು ನೀವು ಕೆಲಸಕ್ಕೆ ರಜೆ ಹಾಕಿದರೂ ಕೂಡ ಒಳ್ಳೆಯದೇ, ಏನಾಗೋದಿಲ್ಲ. ಆದ್ದರಿಂದ ಕುಟುಂಬವೆಲ್ಲವೂ ಸೇರಿಕೊಂಡು ದೇವರ ಸನ್ನಿಧಾನದಲ್ಲಿ ಬಂದು ದೇವ್ರ ವಾಕ್ಯವನ್ನು ಕೇಳಿದರೆ ಬಹಳ ಚೆನ್ನಾಗಿರ್ತದೆ. ನಾವು ಅವಾಗವಾಗ ಪ್ರಾರ್ಥನೆಯಲ್ಲಿ ಒಂದು ಮಾತು ಹೇಳ್ತಾ ಇರ್ತೀವಿ, ನಾನು ನನ್ನ ಮನೆಯವರೆಲ್ಲರೂ. ಅದು ಬೋರ್ಡಲ್ಲಿ ಇರ್ತದೆ ಅಷ್ಟೇ, ರಿಯಾಲಿಟಿನಲ್ಲಿ ಇರೋದಿಲ್ಲ. ಸೊ ಅದಕ್ಕಾಗಿ ಸಾಧ್ಯವಾದರೆ ಕೆಲಸ ಬಿಟ್ಟರೆ ಏನಾಗೋದಿಲ್ಲ. ಬನ್ನಿರಿ, ದೇವರ ಆಶೀರ್ವಾದವನ್ರಿ. ಅದೇ ರೀತಿಯಲ್ಲಿ ಮತ್ತು ನಾಳೆ ಸಾಯಂಕಾಲ
2ನೇ ದಿನದ ಉಜ್ಜೀವನ ಕೂಟ ಇರ್ತದೆ. 7 ಗಂಟೆಗೆ ಎಲ್ಲರೂ, ಯಾರು ಮನೇಲಿ ಇರಬಾರ್ದು. ನಿಮ್ಮ ಅಕ್ಕಪಕ್ಕದವ್ರನ್ನ ಎಲ್ಲರನ್ನ ಕರೆದುಕೊಂಡ್ಬನ್ರಿ. ದೇವರ ಆಶೀರ್ವಾದಕ್ಕೆ ನಾವು ನಡೆಸೋಣ. ಮತ್ತು ಭಾನುವಾರ ಯಥಾ ಪ್ರಕಾರ ನಮ್ಮ ಸಭೆಯಲ್ಲಿ ಇರ್ತದೆ ಆರಾಧನೆ. ಆ ದಿವಸದಲ್ಲಿ ಕೂಡ ಸತೀಶಯ್ಯನವರೇ ಸಂದೇಶ ಕೊಡ್ತಾರೆ. ಮತ್ತು ಭಾನುವಾರ ಸಾಯಂಕಾಲ ಕೂಡ ಕೊನೆಯ ದಿನ, ಆವತ್ತು ಕೂಡ 3ನೇ ದಿನ ಇರ್ತದೆ. ಸೊ ಈ 3 ದಿನಗಳ ಕಾಲ ದೇವರ ಸನ್ನಿಧಾನದಲ್ಲಿ ನಾವು ಆತ್ಮಿಕ ಆಶೀರ್ವಾದಗಳನ್ನು ಹೊಂದಿಕೊಳ್ಳೋಣ. ಆದುದರಿಂದ ಎಲ್ಲರೂ ಸೇರಿ ಬರಬೇಕಾಗಿ ತಮ್ಮಲ್ಲಿ ನಾನು ಕೇಳಿಕೊಳ್ಳೋನಾಗಿದ್ದೇನೆ. ದೇವರು ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಆಮೇಲೆ ನಮ್ಮ ಆಶೀರ್ ಟೀಮ್ನವರು ದಯಮಾಡಿ ಸಿದ್ಧರಾಗಿರಬೇಕು. ನಾವು ಮುಂದಿನ ಸಮಯದಲ್ಲಿ ನಮ್ಮ ಕ್ವಾಯರಿಂದ 1 ಅಥವಾ 2 ಗೀತೆಯನ್ನು ಕೇಳುವಂಥ ಸಮಯದಲ್ಲಿ ಈ ದಿನದ ಕಾಣಿಕೆ ಕೂಡಿಸಲಾಗ್ತದೆ. ನಾವು ಸಂಡೇ ಕೂಡ ಅನೌನ್ಸ್ ಮಾಡಬೇಕಾಗಿದ್ದು ನಾವು ಮಿಸ್ ಮಾಡಿದ್ದೇವೆ. ಪ್ರಿಯರೇ, 3 ದಿನ ಕಾಣಿಕೆ ಕೂಡಿಸಲಾಗ್ತದೆ. ದಯಮಾಡಿ ತಾವೆಲ್ಲ ಸಹಕರಿಸಬೇಕು. ನಮ್ಮ ಸಭೆಗೆ ಬೇರೆ ಯಾವ ಒಂದು ಸೋರ್ಸ್ದಿಂದ ಹಣ ಬರಲ್ಲ, ನಿಮಗೆಲ್ಲ ಗೊತ್ತಿರುವಂಥ ವಿಷಯ. ನಾವು ಏನು ಮಾಡಿದ್ರೂ ಕೂಡ ನಮ್ಮಿಂದಲೇ ನಾವೇ ನಮ್ಮ ಸಭೆಗೆ ಸಹಾಯ ಮಾಡುವಂಥದ್ದು, ಎಲ್ಲ ಕೂಟಗಳಿಗೆ ಸಹಕರಿಸುವಂಥದಕ್ಕಾಗಿ ದಯಮಾಡಿ ಕ್ವೈರ್ ಟೀಮ್ನ ನಮ್ಮೆಲ್ಲ ಸಹೋದರರು ಅವ್ರ ಮುಂದೆ ಒಂದು ಕಾಣಿಕೆಯನ್ನು ಕೂಡಿಸ್ಬೇಕು. ಆ ಸಮಯದಲ್ಲಿ ನಮ್ಮ ಕ್ವೈರ್ನವರು ಗೀತೆ ಹಾಡ್ತಾರೆ. ಮತ್ತು ಇವತ್ತು, ನಾಳೆ, ನಾಡಿದ್ದು ಪ್ರತಿ ಸಾಯಂಕಾಲ ಕಾಣಿಕೆ ಇರ್ತದೆ. ದಯಮಾಡಿ ತಮ್ಮ ಗಮನದಲ್ಲಿ ಇಟ್ಕೊಳ್ಬೇಕಾಗಿ ತಮ್ಮಲ್ಲಿ ನಾನು ಕೇಳ್ಕೊಳ್ತೇನೆ. ನಾವು ಒಟ್ಟು ಹನೋಕ್ ಸರ್. ಇಲ್ಲಿಯವರೆಗೆ ಉತ್ತಮವಾಗಿರ್ತಕ್ಕಂಥ ದೈವ ಸಂದೇಶಕರ ಮುಖಾಂತರವಾಗಿ ತಂದೆಯಾದ ದೇವರು ಅವರ ಬಾಯಿಯ ಮುಖಾಂತರವಾಗಿ ನಮ್ಮ ಕಿವಿಗಳಲ್ಲಿ, ನಮ್ಮ ಹೃದಯಗಳಲ್ಲಿ ಅಲುಕಿದೆ ಎಂಬುದಾಗಿ ನಾನು ನಂಬ್ತೇನೆ. ಈಗ ಕಾಣಿಕೆ ಕೂಡಿಸುವಂಥ ಸಮಯದಲ್ಲಿ ನಾವೆಲ್ಲರೂ ನಮಗೆ ಬರುವಂಥ ಗೀತೆಯನ್ನು ನಾವು ಹಾಡಿಕೊಳ್ಳೋಣ.